ಆತ್ಮೀಯರೇ, ಇವತ್ತು ಒಂದು ಕಿರುದಯ ಜ್ಞಾನ ಸಂದೇಶ ಒಂದು 10-15 ನಿಮಿಷದಲ್ಲಿ ಮುಗಿಸೋಣ. ಜಾಸ್ತಿ ಸಮಯ ಇಲ್ಲ. ಸೊ ಇವತ್ತು ಏನ್ ತಿಳ್ಕೊಳಕ್ ಪ್ರಯತ್ನ ಮಾಡ್ತೀವಿ ಅಂದ್ರೆ, ಒಂದು ಬರ್ತ್, ಸ್ಲೀಪ್, ಡೆತ್ ಅಂದ್ರೆ ಏನು? ಹುಟ್ಟೋದು ಅಂದ್ರೆ ಜನ್ಮ, ಮತ್ತೆ ನಿದ್ರೆ, ಆಮೇಲೆ ಸಾವು, ಮರಣ, ಜನನ, ಮಧ್ಯದಲ್ಲಿ ನಿದ್ದೆ, ಮತ್ತೆ ಮರಣ. ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ, ಅಂದ್ರೆ ಈ ಮಾಹಿತಿ ನಾವು ತಿಳ್ಕೊಂಡಿರ್ತೀವಿ ಅನೇಕ ಸಂಸ್ಥೆಗಳಿಂದ, ಅನೇಕ ಭಾಷಣಗಳಿಂದ. ಆದ್ರೆ ಸ್ವಲ್ಪ ವಿಭಿನ್ನವಾಗಿರುವಂತಹ ವಿಷಯನ್ನು ನಾವು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋಣ. ಯಾವಾಗಲೂ ವಿಭಿನ್ನವಾಗಿ ಪ್ರಯತ್ನ ಮಾಡ್ಬೇಕು. ಹೊಸ ಇನ್ಫಾರ್ಮೇಶನ್, ಹೊಸ ಜ್ಞಾನ ತಗೊಂತಾ ಇರ್ಬೇಕು ನಾವು ಯಾವಾಗಲೂ, ಅಲ್ವಾ? ಆ ರೀತಿಯಲ್ಲಿ ಈಗ ಹುಟ್ಟೋದು ಅಂದ್ರೆ, ಜನನ ಅಂದ್ರೆ ನಾವ್ ಈಗಾಗಲೇ ಹೇಳ್ತಾ ಇದ್ವಿ. ಓಕೆ, ನಮ್ಮ ಜನ್ಮ ಅನ್ನೋದು ಇಂದಿನ ನಮ್ಮ ಜನ್ಮದ ಸಂಸ್ಕಾರ ಪ್ರಕಾರ ಈ ಜನ್ಮ ಬರುತ್ತೆ. ಅಂದ್ರೆ ಇಂದಿನ ಜನ್ಮದ ಸಂಸ್ಕಾರ ಅಂತಂದ್ರೆ ಏನು? ಇಂದಿನ ಜನ್ಮದಲ್ಲಿ ನಾವ್ ಏನೇನ್ ಮಾಡಿದ್ವಿ, ಎಂತ ಕರ್ಮಗಳು ಮಾಡಿದ್ವಿ, ಎಂತ ಜ್ಞಾನ ಪಡೆದಿವಿ, ಅದ್ರ ಮೇಲೆ ಏನಾಗುತ್ತೆ ಈ ಜನ್ಮ ಬರುತ್ತೆ. ಅಂದ್ರೆ ಇವತ್ತು ನಾಳೆ ಅನ್ನೋದು ಇವತ್ತು ಮೇಲೆ ಡಿಪೆಂಡ್ ಆಗುತ್ತೆ, ನಾಡಿದ್ದು ನಾಳೆ ಮೇಲೆ ಡಿಪೆಂಡ್ ಆಗುತ್ತೆ, ಅಲ್ವಾ? ಸೊ ದಟ್ ಮೀನ್ಸ್ ಟುಮಾರೋ ಈಸ್ ಬೇಸಿಂಗ್ ಆನ್ ಟುಡೇ, ಡೇ ಆಫ್ಟರ್ ಟುಮಾರೋ ಇಸ್ ಬೇಸಿಂಗ್ ಆನ್ ಟುಮಾರೋ, ಟುಡೇ ಈಸ್ ಬೇಸಿಂಗ್ ಆನ್ ಎಸ್ಟರ್ಡೇ. ಎಲ್ಲ ಕಂಟಿನ್ಯೂಷನ್ ಅಷ್ಟೇ, ಎಲ್ಲಿ ಬ್ರೇಕ್ ಇಲ್ಲ. ನಾವು ಅನ್ಕೊಂಡಿದ್ದ ಪ್ರಕಾರ ಯಾವುದು ಬ್ರೇಕ್ ಆಗಲ್ಲ ಆ ರೀತಿಯಲ್ಲಿ. ಅಂದ್ರೆ ಇವತ್ತಂದ್ರೆ ನಿನ್ನೆದು ಕಂಟಿನ್ಯೂಷನ್ ಅಷ್ಟೇ. ಈ ಜನ್ಮ ಅಂದ್ರೆ ಯಾವುದು? ಇಂದಿನ ಜನ್ಮ ಕಂಟಿನ್ಯೂಷನ್ ಅಷ್ಟೇ. ಇಂದಿನ ಜನ್ಮದಲ್ಲಿ ನಾವೆಲ್ಲ ಈ ರೀತಿಯಲ್ಲಿ ಮಾಡ್ಕೊಂಡು ಬಂದಿದೀವಿ, ಅದಕ್ಕೆ ನಾವೆಲ್ಲರೂ ಇಲ್ಲಿ ಇದೀವಿ. ಇಲ್ಲ ಅಂದ್ರೆ ಸಾಧ್ಯವಿಲ್ಲ. ಎಷ್ಟು ಜನ ಇದಾರೆ? ಕೋಟ್ಯಾಂತರ ಜನ ಇದಾರೆ. 800 crores ಪೀಪಲ್ ಇದಾರೆ ಈ ಪ್ರಪಂಚದಲ್ಲಿ. ಎಷ್ಟು ಜನ ಮಾಡ್ತಾರೆ ಸಜನ ಸಾಂಗತ್ಯ, ಸ್ವಾಧ್ಯಾಯ ಮತ್ತೆ ಧ್ಯಾನ? ಅತಿ ಕಡಿಮೆ ಪ್ರಮಾಣದಲ್ಲೇ ಮಾಡ್ತಾ ಇರ್ತಾರೆ. ಯಾಕಂದ್ರೆ ಎಲ್ಲಾರ್ಗೂ ಈ ಅಭ್ಯಾಸ ಇಲ್ಲ. ಎಲ್ಲಾರು ಇಂದಿನ ಜನ್ಮದಲ್ಲಿ ಮಾಡಿರುವಂತ ಕರ್ಮಗಳ ಅವರು ಪಾಲನೆ ಮಾಡಿರುವಂತ ಸಿದ್ಧಾಂತಗಳ ಮುಖಾಂತರ ಧರ್ಮಾಚರಣೆ ಮತ್ತೆ ಕರ್ಮಾಚರಣೆ ಮತ್ತೆ ಅನೇಕ ಆಧ್ಯಾತ್ಮಿಕ ವಿಧಾನಗಳು ಪಾಲಿಸಿರ್ತಾರಲ್ಲ, ಅದ್ರ ಮೇಲೆ ಈ ಜನ್ಮದಲ್ಲಿ ಆ ಒಲಪ್ಪು ಬರುತ್ತೆ. ಆ ರೀತಿಯಲ್ಲಿ ಅರ್ಥ ಮಾಡ್ಕೊಂಡ್ರೆ ಆಯ್ತು. ನಾವು ಈಗ ಜನ್ಮ ಪಟ್ಟಿದ್ವಿ. ಓಕೆ, ನಮ್ಮ ಮಾತೃ ಗರ್ಭದಿಂದ ನಾವು ಆಚೆಗಡೆ ಬಂದ್ರೆ, ಅಂದ್ರೆ ನಾವು ಹುಟ್ಟಿದೀವಿ ಅಂತ, ಅಂದ್ರೆ ಜನ್ಮ ತಗೊಂಡಿದೀವಿ. ಜನ್ಮ ತಗೊಂಡವಾಗ ಏನಾಗತ್ತಂದ್ರೆ, ಸೊ ಅದ್ರ ಮೇಲಿನ ಆತ್ಮಲೋಕದಲ್ಲೇ ನಾವು ನಿರ್ಣಯ ಮಾಡ್ಕೊಂಡ್ ಬರ್ತೀವಿ, ಅಲ್ವಾ? ಯಾವ ಪೇರೆಂಟ್ಸ್ ಬೇಕು, ಎಂತ ಪರಿಸ್ಥಿತಿ ಬೇಕು, ನಾವು ಯಾವ ರೀತಿಯಲ್ಲಿ ನನ್ನ ಹಿಂದಿನ ಜನ್ಮದ ಏನು ಬ್ರೇಕ್ ಆಗಿದೆಯೋ ಅದನ್ನ ಕಂಟಿನ್ಯೂ ಮಾಡಕ್ಕೆ ಎಂತ ಪೇರೆಂಟ್ಸ್ ಬೇಕು, ನನಗೆ ಎಂತ ಪರಿಸ್ಥಿತಿಗಳು ಬೇಕು, ಎಲ್ಲಿ ಹುಟ್ಟಬೇಕು, ಯಾವ ದೇಶದಲ್ಲಿ ಹುಟ್ಟಬೇಕು, ಎಲ್ಲಿ ಏನ್ ಮಾಡ್ಬೇಕು, ಎಲ್ಲ ನಿರ್ಣಯ ಮಾಡ್ಕೊಂಡು ನಮ್ಮ ಆತ್ಮವೇ ಈ ದೇಹಕ್ಕೆ ಮೂಲ ಕಾರಣ. ಅಂದ್ರೆ ನಮ್ಮ ಆತ್ಮವೇ ಈ ಜನ್ಮಕ್ಕೂ ಮೂಲಕ. ಆತ್ಮವೇ ಕ್ರಿಯೇಟರ್, ಇನ್ಯಾರು ಇಲ್ಲ. ನಾವು ಅನ್ಕೊಂಡಿದ ಪ್ರಕಾರ ಒಂದು ರೀತಿಯಲ್ಲಿ ಪೂರ್ಣಾತ್ಮದಿಂದ ನಾವು ಬಿಡುಗಡೆ ಆಗಿರ್ಬೋದು, ಅಂಶಾತ್ಮ ಆಗಿರ್ಬೋದು. ಆದ್ರೆ ಅದೇ ಆತ್ಮನೇ ಈ ಮೂಲ ಸೃಷ್ಟಿ ಕಾರಣ. ಅಂತಂದ್ರೆ ಈ ದೇಹನ ಸೃಷ್ಟಿ ಮಾಡೋದೇ ಅದು. ಈ ದೇಹನು ನೋಡಿ, ಮೇಲೆ ಇದ್ದುಕೊಂಡು ಆತ್ಮಲೋಕದಲ್ಲಿ ಇದ್ದುಕೊಂಡು ಈ ದೇಹನ ಹೆಂಗ್ ಕ್ರಿಯೇಟ್ ಮಾಡ್ಕೊಂತದ ನೋಡಿ, ಯಾವ ರೀತಿಯಲ್ಲಿ, ಯಾವ ತರ ಬೇಕಾದ್ರೆ ಆ ತರ ಡಿಸೈನ್ ಮಾಡ್ಕೊಂತದೆ. ಆರ್ಕಿಟೆಕ್ಟ್, ಅದ್ಭುತ ಆರ್ಕಿಟೆಕ್ಟ್ ಅದು, ಅಲ್ವಾ? ಸೋಲು ಏನ್ ಮಾಡತ್ತೆ? ಬ್ಲೂ ಪ್ರಿಂಟ್ ಅನ್ನು ತಯಾರು ಮಾಡ್ಕೊಂತದೆ. ಏನ್ ಬ್ಲೂ ಪ್ರಿಂಟ್ ಅದು? ಈ ದೇಹ ಹೇಗಿರ್ಬೇಕು, ನಮ್ಮ ನಡವಳಿಕೆ ಹೇಗಿರ್ಬೇಕು, ನಾವು ಆಚೆ ಕಡೆ ಹೋದ್ಮೇಲೆ ಏನೇನ್ ಮಾಡ್ಬೇಕು, ಎಲ್ಲಾ ಬ್ಲೂ ಪ್ರಿಂಟ್ ರೆಡಿ ಮಾಡ್ಕೊಂಡು ಅದು ರೆಡಿ ಆಗಿದ ಮೇಲೆ ಈ ಭೂಮಿ ಮೇಲೆ ಯಾವುದೋ ಒಂದು ಮಾತೃ ಗರ್ಭದಲ್ಲಿ ಪ್ರವೇಶ ಮಾಡಿ ಅಲ್ಲಿಂದ ನಾವು ಆಚೆ ಕಡೆ ಬರುವಂತ ಪರಿಸ್ಥಿತಿ, ಅಲ್ವಾ? ಆ ರೀತಿಯಲ್ಲಿ ಬಂದಿದ ಮೇಲೆ ಈ ದೇಹ ಹುಟ್ಟಿದ ಮೇಲೆ ಮೊದಲನೇದು ಫಿಸಿಕಲ್ ಬಾಡಿ ಹುಟ್ಟತ್ತೆ, ಅಲ್ವಾ? ಫಿಸಿಕಲ್ ಬಾಡಿಯಲ್ಲಿ 7 ಶರೀರಗಳು ಒಳಗಡೆ ಇಟ್ಕೊಂಡು ಬರ್ತೀವಿ ಅಂತ ಅದು ನಮ್ಗೆ ಗೊತ್ತಿರೋ ವಿಷಯ, ಅಲ್ವಾ? 7 ಬಾಡೀಸ್. ನಾವೆಲ್ಲ ವಿ ಆರ್ ಕಾಂಬಿನೇಷನ್ ಆಫ್ 7 ಬಾಡೀಸ್. ಅಂದ್ರೆ ಆತ್ಮ ಒಳಗಡೆ ಈ 7 ಶರೀರಗಳು. ಮೊದಲನೇ ಶರೀರ ನಮ್ಗೆಲ್ಲ ಕಾಣಿಸ್ತಾ ಇರ್ತದೆ, ಅದೇ ಫಿಸಿಕಲ್ ಬಾಡಿ, ಅಲ್ವಾ? ಈ ಫಿಸಿಕಲ್ ಬಾಡಿ ಯಾವಾಗ್ಲೂ ನಮ್ಗೆಲ್ಲರೂ ಕಾಣಿಸ್ತಾ ಇರ್ತದೆ. ಸೊ ಆ ಫಿಸಿಕಲ್ ಬಾಡಿ ಉಪಯೋಗಿಸ್ಕೊಂಡೆ ನಾವೆಲ್ಲಾ ಕೆಲಸಗಳು ಮಾಡ್ತೀವಿ, ತೊಡಗಿಸ್ಕೊಂತೀವಿ. ಈ ಇಡೀ ಈ ಭೂಮಿ ಮೇಲೆ ಒಡನಾಟ ಎಲ್ಲ ಫಿಸಿಕಲ್ ಬಾಡಿಯಿಂದ ಆಗ್ತಾ ಇರ್ತದೆ. ಆದ್ರೆ ಇಲ್ಲಿ ಏನಾಗತ್ತೆ, ಹಂತವಾಗಿ ಮಿಕ್ಕಿದ ಶರೀರಗಳು ಏನಾಗತ್ತೆ ಗೊತ್ತಾ? ಮಿಕ್ಕಿದ ಶರೀರ ನಮ್ಮ ಒಳಗಡೆ ಇರುತ್ತೆ, ಮತ್ತೆ ಅದು ಫಂಕ್ಷನ್ ಆಗಿರ್ತದ, ಅದ್ರ ಕೆಲಸ ಮಾಡ್ತಾ ಇರ್ತಾವ ಅಂತಂದ್ರೆ ಇಲ್ಲ. ಏನಾಗತ್ತೆ ಗೊತ್ತಾ? ಈ ಫಿಸಿಕಲ್ ಬಾಡಿ ಜೊತೆಗೆ
ಏನಾಗತ್ತೆ, ಎಥ್ರಿಕ್ ಬಾಡಿ ಅಂತ ಇರ್ತದೆ ನೋಡಿ. ಎಥ್ರಿಕ್ ಬಾಡಿ ಸಹ ಅದ್ ಜೊತೆಗೆ ಇರುತ್ತೆ, ಖಂಡಿತವಾಗಿರುತ್ತೆ. ಸೊ ಆದ್ರೆ ನಮ್ಮಲ್ಲಿರುವಂತ ಎಲ್ಲಾ ಫ್ಯಾಕಲ್ಟೀಸ್, ನಮ್ಮಲ್ಲಿರುವಂತ ಎಲ್ಲಾ ಗುಣಗಣಗಳು ಮತ್ತೆ ನಮ್ಮ ಪ್ರತ್ಯೇಕ ಕ್ವಾಲಿಟೀಸ್ ಯಾವುದು ಆಚೆ ಕಡೆ ಬರಲ್ಲ. ಒಂದು ಅಬ್ಸರ್ವ್ ಮಾಡಿ, 7 ವರ್ಷವರೆಗೂ 7 ವರ್ಷವರೆಗೂ ಶರೀರ ಬೆಳೀತಾ ಇರ್ತದೆ ಅಲ್ವಾ? ಅಂದ್ರೆ ಈ ಬಾಡಿ ಅನ್ನಮಯ ಕೋಶ ಬೆಳೀತಾ ಇರ್ತದೆ. ಅದ್ರ ಒಳಗಡೆ ಇರುವಂತ ಎಥ್ರಿಕ್ ಬಾಡಿ ಆಗ್ಬೋದು, ಆಸ್ಟ್ರಲ್ ಬಾಡಿ ಆಗ್ಬೋದು, ಮೆಂಟಲ್ ಬಾಡಿ ಆಗ್ಬೋದು. ಅಂದ್ರೆ ಏನು, ಎಥ್ರಿಕ್ ಬಾಡಿ ಅಂದ್ರೆ ಪ್ರಾಣಮಯ ಕೋಶ ಆಗಿದೆ. ಪ್ರಾಣಮಯ ಕೋಶ ಆದ್ಮೇಲೆ ಒಂಥರ ಎಮೋಷನಲ್ ಬಾಡಿ, ಭಾವನಾ ಶರೀರ ಆಗ್ಬೋದು. ಅದಕ್ಕಿಂತ ಇನ್ನು ಮುಂದಕ್ಕೆ ಹೋದ್ರೆ ಅಂದ್ರೆ ಸೂಕ್ಷ್ಮ ಶರೀರ ಅಂತ ಇರ್ತೀವಿ ಅದಕ್ಕೂ. ಅದಾದ್ಮೇಲೆ ಮನೋಮಯ ಕೋಶ ಅಂತ ಇರ್ತೀವಿ. ಓಕೆ, ಸೊ ಈ ರೀತಿಯಲ್ಲಿ ಎಲ್ಲಾ ಶರೀರಗಳು ಒಳಗಡೆ ಇದೆಯಲ್ಲ, ಅವೆಲ್ಲ ಬೆಳೀತದ ಅಂತಂದ್ರೆ ಇಲ್ಲ. ಒಂದು ಅರ್ಥ ಮಾಡ್ಕೊಳ್ಳಿ, 7 ವರ್ಷಗಳು ಇದೆಯಲ್ಲ, 7 ವರ್ಷಗಳು ನಾವು ತಗೊಂತೀವಿ. ಯಾವ ರೀತಿ ಅಂತಂದ್ರೆ, ಸೊ ಒಂಥರ ನಮ್ಮಲ್ಲಿರುವಂತ ಎಲ್ಲಾ ಫ್ಯಾಕಲ್ಟೀಸ್, ನಮ್ಮಲ್ಲಿರುವಂತ ಗುಣಗಣಗಳು ಅದು ಇದು ಎಲ್ಲ ಆಚೆ ಕಡೆ ಬರ್ಬೇಕಂದ್ರೆ, ಅದಕ್ಕೆ ಹೇಳ್ತಾರೆ 7 ಇಯರ್ಸ್ ವರ್ಗೂ ಯಾವ ಕೋರ್ಟ್ ಆಗ್ಲಿ ಇನ್ನೊಂದಾಗ್ಲಿ ಶಿಕ್ಷೆ ಮಾಡಲ್ಲ. ಗೊತ್ತಾ? ಯಾಕೆ ಶಿಕ್ಷೆ ಮಾಡಲ್ಲ ಅಂತಂದ್ರೆ, ಅದ್ರವರೆಗೂ ಅವ್ರ ನಿಜವಾದ ಅವ್ರ ಲಕ್ಷಣಗಳೇನು ಆಚೆ ಕಡೆ ಬರಲ್ಲ. ಒಂದು ದೈವತ್ವ ಲಕ್ಷಣಗಳೇ ಇರುತ್ತೆ ಅವನ ಹೊರಗಡೆ. ಅದಕ್ಕೆ ಫಸ್ಟ್ 7 ಇಯರ್ಸ್ ನಾನು ಇಲ್ಲಿ ಹೇಳ್ತಾ ಹೋಗ್ತೇನೆ. 7 7 7 7 7 ಆ ರೀತಿಯಲ್ಲಿ 49 ವರೆಗೆ ಹೇಳ್ತೀನಿ ನಾನು. ಓಕೆ, ನಿಮ್ಗೆ ಅರ್ಥ ಆಗತ್ತೆ 49 ವರೆಗೆ ಏನೇನು ಬದಲಾವಣೆ ಆಗತ್ತೆ ನಮ್ಮಲ್ಲಿ ಅಂತ ಅಲ್ವಾ? ಸೊ ಮೊದಲನೇ 7 ಅಲ್ಲಿ ನಮ್ಮ ದೇಹ ಬೆಳೀತಾ ಇರ್ತದೆ, ನಮ್ಮ ಎಥ್ರಿಕ್ ಬಾಡಿ ಸಹ ಬೆಳೀತಾ ಇರ್ತದೆ. ಆದ್ರೆ ಅದ್ರ ಒಳಗಡೆ ಇದು ಯಾವ್ದು ಅಂದ್ರೆ ಎಥ್ರಿಕ್ ಬಾಡಿ 7 ಇಯರ್ಸ್ ವರೆಗೂ ಆಕ್ಟಿವ್ ಆಗಿ ಬೆಳೀತಾ ಇರ್ತದೆ. 7 ಇಯರ್ಸ್ಗೆ ಒಂಥರ ಬೆಳ್ತದೆ, ಅದು ಚೆನ್ನಾಗಿರ್ತದೆ. ಆದ್ರೆ ನಮ್ಮಲ್ಲಿರುವಂತ ಈ ಭಾವನಾ ಶರೀರ ಇದೆಲ್ಲ, ಆಸ್ಟ್ರಲ್ ಬಾಡಿ, ಎಮೋಷನಲ್ ಬಾಡಿ, ಖಂಡಿತವಾಗಿ ಅದು ಬೆಳೆಯಲ್ಲ. ಅರ್ಥ ಮಾಡ್ಕೊಳ್ಳಿ. ಅಂದ್ರೆ ಅದು ಸೂಕ್ಷ್ಮ ರೂಪದಲ್ಲೇ ಇರ್ತದೆ, ಅದು ಯಾವುದೇ ರೀತಿಯಲ್ಲಿ ಬೆಳೆಯಲ್ಲ. ಸೊ ಅವಾಗ 7 ಇಯರ್ಸ್ಗೆ ಅಂದ್ರೆ 7 ಇಯರ್ಸ್ ಬರೋವರೆಗೆ ನಮ್ಗೆ ಏನಾಗತ್ತೆ ಗೊತ್ತಾ, ನಮ್ಮ ಮೆಮರಿ ಆಗ್ಬೋದು, ಗ್ರೋತ್ ಆಗ್ಬೋದು, ನಮ್ಮಲ್ಲಿ ಬೆಳವಣಿಗೆ ಆಗೋದು ಚೆನ್ನಾಗ್ ಆಗ್ತದೆ. 7 ಇಯರ್ಸ್ಗೆಲ್ಲ ಆ ರೀತಿಯಲ್ಲಿ ಆಗ್ತದೆ. ಒಂದು ಹುಟ್ಟಿದ ಒಂದು ಮಗಲ್ ನೋಡಿ, ಅಂದ್ರೆ ಮಕ್ಕಳು ನೋಡಿದ್ರೆ ಆ ರೀತಿಯಲ್ಲಿ 7 ವರ್ಷವರೆಗೂ ಅವ್ರದೇ ಭಾವನೆಗಳು ಯಾವ್ದು ಇರಲ್ಲ, ಚೈಲ್ಡಿಶ್ ಆಗಿರ್ತಾರೆ. ಏನು ಒಂಥರ ಏನಂದ್ರೆ ನಿಮ್ಗೆ ಅನಿಸ್ತದೆ, ಏನಪ್ಪಾ ಇವ್ನಿಗೆ ಎಷ್ಟಿದೆ ಅರ್ಥ ಆಗಲ್ಲ, ಏನ್ ಈ ತರ ಮಾಡ್ತಾನೆ ಬಿಹೇವಿಯರ್ ಅಂದ್ರೆ ಇಲ್ಲ. ಅವರಲ್ಲಿರುವಂತ 7 ಶರೀರಗಳು, 7 ಗ್ರಂಥಿಗಳು ಇರ್ತದೆ ಒಳಗಡೆ, 7 ಗ್ರಂಥಿಗಳು. ಅವ್ನ್ ಏನ್ ಮಾಡ್ತಾನೆ ಗೊತ್ತಾ, ಈ 7 ಇಯರ್ಸ್ ಇನ್ನು ಹೇಳ್ಬೇಕಂದ್ರೆ ಒಂದು 7 ಇಯರ್ಸ್ ವರ್ಗುನು ಅವ್ರು ಇನ್ನೂ 7 ಇಯರ್ಸ್ 14 ಇಯರ್ಸ್ ಅಂತ ಇಟ್ಕೊಳ್ಳಿ. 14 ಇಯರ್ಸ್ ವರ್ಗು ಅವ್ನು ಏನ್ ಕಂಟ್ರೋಲ್ ಇರ್ತಾನೆ ಗೊತ್ತಾ, ಥೈಮಸ್ ಗ್ಲ್ಯಾಂಡ್ ಕಂಟ್ರೋಲ್ ಇರ್ತಾನೆ ಅವನು. ಥೈಮಸ್ ಗ್ಲ್ಯಾಂಡೇ ಅವ್ನಿಗೆ ಮದರು ಫಾದರ್ ಎಲ್ಲ ಅದೇ. ಅದನ್ನೇ ಇವನ್ ನಿರ್ವಹಿಸ್ತಾ ಇರ್ತದೆ. ಇವನ್ ಜೀವನವನ್ನು ನಡೆಸೋದೇ ಥೈಮಸ್ ಗ್ಲ್ಯಾಂಡ್. ಎಷ್ಟುವರೆಗೂ? 14 ವರ್ಷವರೆಗೂ. 7 ವರ್ಷವರೆಗೂ ಅಫ್ಕೋರ್ಸ್ 7 ವರ್ಷವರೆಗೂ ಎಥ್ರಿಕ್ ಬಾಡಿ ಆಕ್ಟಿವ್ ಆಗ್ಬಿಡ್ತದೆ. ಅವನ ಎಥ್ರಿಕ್ ಬಾಡಿ ಅಂದ್ರೆ ಅವನ ಸುತ್ತು ಪ್ರಾಣಮಯ ಕೋಶ ಫುಲ್ ಬಿಲ್ಡ್ ಆಗತ್ತೆ 7 ಇಯರ್ಸ್ಗೆ. ಅಲ್ಲಿಂದ ಶುರು ಆಗತ್ತೆ ಅವರಲ್ಲಿ ಈ ಮೆಮರಿ ಗ್ರೋತ್ ಎಲ್ಲ ಹೆಚ್ಚಾಗ್ತಾ ಹೋಗ್ತಾ ಅವನ ಎಮೋಷನಲ್ ಬಾಡಿ ಇದೆಲ್ಲ, ಎಮೋಷನಲ್ ಬಾಡಿ ಖಂಡಿತ 14 ವರ್ಷಕ್ಕೆ ಪೂರ್ತಿ ಬಿಲ್ಡ್ ಆಗಿರ್ತದೆ. ನೋಡ್ಕೊರಿ, ಅಲ್ಲಿಂದ ಅದನ್ನ ಹೇಳ್ತಾ ಇರ್ತೀವಲ್ಲ, 14 ವರ್ಷ ಒಂದು ಪ್ಯೂಬರ್ಟಿ ಅಂತ ಹೇಳ್ತೀವಿ ನೋಡಿ. ಅಂದ್ರೆ ಅವನಲ್ಲಿ ಪೂರ್ತಿ ಒಂಥರ ಅವನಿಗೆ ಈ ಎಮೋಷನ್ ಜಾಸ್ತಿ ಆಗ್ತದೆ. ಅಷ್ಟುವರೆಗೂ ನೋಡಿ, ನೀವು 7 ವರ್ಷ ಆ ಸಮಯದಲ್ಲಿ 7 ವರ್ಷವರೆಗೂ ನೀವು ಏನೇ ಅವನು ಒಗಿಲ್ದ್ರು, ಅವನು ಬೈದ್ರು, ಅವನು ಓಡಿದ್ರು ಏನೂ ಆಗಲ್ಲ. ಒಂಥರ ನೀವು ಬೈತೀರಾ, ಸ್ವಲ್ಪ ಫೀಲ್ ಆಗ್ತಾನೆ, ಮತ್ತೆ ಬರ್ತಾನೆ ಅಲ್ವಾ? ಅಂದ್ರೆ ಅವನ ಭಾವನಾ ಶರೀರ ಬಿಲ್ಡ್ ಆಗಿಲ್ಲ. ಅವನಲ್ಲಿ ಏನಾಗಿತ್ತು, ಫಿಸಿಕಲ್ ಬಾಡಿ ಇತ್ತು, ಎಥ್ರಿಕ್ ಬಾಡಿ ಮಾತ್ರ ಬಿಲ್ಡ್ ಆಗಿದೆ ಅಷ್ಟೇ ಅಲ್ವಾ? ಅವನ ಭಾವನಾ ಶರೀರ ಬಿಲ್ಡ್ ಆಗಿಲ್ಲ. ಭಾವನಾ ಶರೀರ 7 ವರ್ಷದಿಂದ 14 ವರ್ಷ ಮಧ್ಯದಲ್ಲಿ ಪೂರ್ತಿ ಬಿಲ್ಡ್ ಆಗ್ತದೆ. ಅವನಾಗಿ ಅವನು ಅಂದ್ರೆ ಐಡೆಂಟಿಫೈ ಮಾಡ್ಕೊಂತಾನೆ, ನಾನು ಇದು ನನ್ನ ಹೆಸರು, ನಾ ಏನ್ ಮಾಡ್ತಾ ಇದೀನಿ ಅದೆಲ್ಲ. ಅವಾಗ ಏನಾದ್ರೂ ನೀವು ಬೈದ್ರೆ ಏನಾಗುತ್ತೆ ಗೊತ್ತಾ, ಅವನು ಖಂಡಿತ ಪ್ರತಿಕ್ರಿಯೆ ತೋರಿಸ್ತಾನೆ ಅಲ್ವಾ? ಯಾಕಂತಂದ್ರೆ ಅಲ್ಲಿ ಆಸ್ಟ್ರಲ್ ಬಾಡಿ, ಎಮೋಷನಲ್ ಬಾಡಿ ಬಿಲ್ಟ್ ಆಗ್ಬಿಡುತ್ತೆ. ಅದು ಪ್ಯೂಬರ್ಟಿ ಏಜ್ ಅಂತ ನಾವ್ ಹೇಳ್ತೀವಿ. ಅಲ್ಲಿವರೆಗೆ ಅಂದ್ರೆ ಆ 14 ಇಯರ್ಸ್ ಹೊರಗನೆ ಅವ್ನು ಥೈಮಸ್ ಗ್ಲ್ಯಾಂಡ್ ಒಳಗಡೆ ಇರ್ತಾನೆ. ರಕ್ತವೂ ಸಹ ಮದರ್ ಕೊಟ್ಟಿರುವಂತ ರಕ್ತ ಅಷ್ಟುವರೆಗೂ ಅವರಲ್ಲಿ ಆ ಮದರ್ ಸೆಲ್ಸ್, ರೆಡ್ ಬ್ಲಡ್ ಸೆಲ್ಸ್ ಏನ್ ಮದರ್ ಕೊಟ್ಟಿರ್ತ ಅದೇ ಓಡಾಡ್ತಾ ಇರ್ತದೆ ಅವನ ಹೊರಗಡೆ. ಈಗ ಅವನು ಸ್ವಂತ ಬ್ಲಡ್ ತಯಾರಾಗ್ತಾ ಹೋಗ್ತದೆ. ಯಾಕಂದ್ರೆ ಥೈಮಸ್ ಗ್ಲ್ಯಾಂಡ್ ಇಂದ ಆಚೆ ಕಡೆ ಹೋಗ್ತಾನೆ. ಥೈಮಸ್ ಗ್ಲ್ಯಾಂಡ್ ಇಂದ ಆಚೆ ಕಡೆ ಹೋಗ್ತಾನೆ. ಅವಾಗ ಅವರಲ್ಲಿ ಇರುವಂತ ಅಡ್ರಿನಲ್ ಗ್ಲ್ಯಾಂಡ್ಸ್ ಆಕ್ಟಿವೇಟ್ ಬರುತ್ತೆ. ಅರ್ಥ ಮಾಡ್ಕೊಳ್ಳಿ. ಅವಾಗ ಅವನ ಒಳಗಡೆ ಫೈಟ್ ಆರ್ ಫ್ರೈಟ್ ಆಟಿಟ್ಯೂಡ್ ಡೆವಲಪ್ ಆಗತ್ತೆ. ಅಂದ್ರೆ ಒಂಥರ ಫಿಯರ್, ಆಂಗ್ಸೈಟಿ ಅಲ್ಲಿಂದ ಡೆವಲಪ್ ಆಗೋದು. 14 ವರ್ಷವರೆಗೆ ಏನು ಗೊತ್ತಿಲ್ಲ ಪಾಪ.
ಅಲ್ವಾ? ಆ ರೀತಿಯಲ್ಲಿ ಆಗತ್ತೆ. ಸೊ ಇಲ್ಲೇನಾಗಿದೆ, 14 ವರ್ಷದಿಂದ ಮತ್ತೆ 21 ವರ್ಷವರೆಗೂ ಹೋಗೋ ಸಮಯಕ್ಕೆ ಏನಾಗತ್ತೆ ಗೊತ್ತಾ, ಅವನಲ್ಲಿ ಮೆಂಟಲ್ ಬಾಡಿ ಡೆವಲಪ್ ಆಗತ್ತೆ. ನೋಡಿ, ಮೆಂಟಲ್ ಬಾಡಿ ಅದೇನದು, ಮೊದಲನೇದು 7 ವರ್ಷ, 14 ವರ್ಷ, 14 20 ವರ್ಷ. ಈ ಮಧ್ಯದಲ್ಲಿ ಅಂದ್ರೆ ಅಲ್ಲಿಗೆ ಎಮೋಷನಲ್ ಬಾಡಿ ಡೆವಲಪ್ ಆಯ್ತಾ 14ಕ್ಕೆ, 14 ಹೋಗ್ತಾ ಹೋಗ್ತಾ 21ಕ್ಕೂ ಒಂದು ಮೆಂಟಲ್ ಬಾಡಿ ಡೆವಲಪ್ ಆಗತ್ತೆ. ಅವನ ಮನೋಮಯ ಕೋಶ ಪೂರ್ತಿ ಒಂಥರ ಬಿಲ್ಡ್ ಆಗ್ಬಿಡ್ತದೆ. ಅವನು ಖಂಡಿತ ಅವನಾದ ಲಕ್ಷಣಗಳು ಅವಂದೇ ಅಂದ್ರೆ ವ್ಯಕ್ತವಾಗಿ ಎಲ್ಲ ಅವ್ರು ಏನೇನ್ ಮಾಡ್ಬೇಕಂತಾರೋ ಅವ್ನ ಒಳಗಡೆ ಇರುವಂತ ಎಲ್ಲಾ ಕ್ವಾಲಿಟೀಸ್ ಸಹ ಆಚೆ ಕಡೆ ಬರುತ್ತೆ ಅಲ್ವಾ? ಆಚೆ ಕಡೆ ಬಂದೇ ಬರ್ತದೆ. ಸೊ ನೋಡ್ಕೊಳ್ಬೇಕಂದ್ರೆ 21 ವರ್ಷಕ್ಕೆ ಒಂದು ವ್ಯಕ್ತಿಯಾಗಿ ತಯಾರಾಗ್ತಾನೆ. ಅಲ್ಲಿಂದ ಯಾರು ಹೇಳಿದ್ದು ಕೇಳಲ್ಲ ಅಲ್ವಾ? ಈಗ 14 21 ಮಧ್ಯದಲ್ಲಿ ಅಟ್ಲೀಸ್ಟ್ ಸ್ವಲ್ಪ ನೀವು ಇನ್ಫ್ಲೂಯೆನ್ಸ್ ಮಾಡ್ಬೋದು, ಅವಕಾಶ ಇದೆ. ಆದ್ರೆ ಅದಕ್ಕೆ ಹೇಳ್ತಾ ಇರ್ತಾರೆ, 7 ವರ್ಷ ಅನ್ನೋದು 7 ವರ್ಷವರೆಗೂ ದೈವತ್ವ ಲಕ್ಷಣಗಳಿರುತ್ತೆ. ಅವನಲ್ಲಿ 3ನೇ ಕಣ್ಣು ತೆರೆಸ್ಕೊಂಡಿರ್ತದೆ ಅಂತ 7 ವರ್ಷವರೆಗೂ ಹೇಳ್ತಾರೆ. 7 14 ವರ್ಷಕ್ಕೆ ಬರುವಾಗ ಈ ಸೊಸೈಟಿಯಲ್ಲಿ ಅವ್ನು ಬೆಳೀತಾ ಏನಾಗತ್ತೆ, ಈಗಾಗ್ಲೇ ಹೇಳಿದಲ್ಲ, ಈ ಭಾವನಾ ಶರೀರ ಎಮೋಷನಲ್ ಬಾಡಿ ಬಿಲ್ಟ್ ಆಗಿ ಅನೇಕ ವಿಷಯಗಳು ಒಳಗಡೆ ಹೋಗುತ್ತೆ ಅಲ್ವಾ? ಅಲ್ಲಿ ಅದು ಪೂರ್ತಿ ಈ ಎಮೋಷನಲ್ ಬಾಡಿ ಆಕ್ಟಿವ್ ಆಗಿ ಎಮೋಷನಲ್ಸ್ ಫೀಲಿಂಗ್ಸ್ ಹೆಚ್ಚಾಗಿ ಬೆಳೀತಾ ಇರ್ತಾವೆ ಅವರಲ್ಲಿ. ಆತರ ಹೋಗುವಾಗ 21 ಹೋಗುವಾಗ ಏನಾಗತ್ತೆ, ಅದೆಲ್ಲ ಆ ಪ್ರಕ್ರಿಯೆ ಕಂಪ್ಲೀಟ್ ಆಗಿ ಈ ಮೆಂಟಲ್ ಬಾಡಿ ಬಿಲ್ಟ್ ಆಗ್ಬಿಡ್ತದೆ. ಮೆಂಟಲ್ ಬಾಡಿ ಬಿಲ್ಡ್ ಆಗಿದ್ರೆ ಅವನು ಏನ್ ಮಾಡ್ಬೇಕಂತ ಅನ್ಕೋ ಅದೇ ಮಾಡ್ತಾನೆ. ಇನ್ನು ಯಾರೋ ಹೇಳಿದ್ದು ಕೇಳಲ್ಲ. ಬೇಕಂದ್ರೆ ನೋಡ್ಕೊರಿ. ಸೊ ನೀವೇನೇ ಎಷ್ಟೇ ಇನ್ಫ್ಲೂಯೆನ್ಸ್ ಮಾಡಿದ್ರೆ ಅವನು ಚೇಂಜ್ ಮಾಡಕ್ ಆಗಲ್ಲ. ಯಾಕಂದ್ರೆ ಮೆಂಟಲ್ ಬಾಡಿ ಇಸ್ ಆಲ್ರೆಡಿ ಬಿಲ್ಟ್ ಬೈ 21 ಇಯರ್ಸ್ ಅಲ್ವಾ? ಆ ರೀತಿ ಮಾಡುವಾಗ ಇಂದ 21 ಇಂದ ಸ್ನೇಹಿತರೆ ಮುಂದಕ್ಕೆ ಹೋಗ್ತಾ ಹೋಗ್ತಾ ಅಲ್ಲಿಂದ ಅವ್ನು ಏನೇನು ಅನ್ಕೊಂಡಿದ್ದ ಅದು ಮಾಡ್ತಾ ಇರ್ತಾನೆ. ಒಂದು ಜಾಬ್ ಮಾಡ್ಬೇಕಾ ಜಾಬ್ ಮಾಡ್ತಾನೆ. ನನ್ಗೆ ಜಾಬ್ ಇಷ್ಟ ಇಲ್ಲ, ನಾನು ಬಿಸ್ನೆಸ್ ಮಾಡ್ತೀನಿ, ಬಿಸ್ನೆಸ್ಸೇ ಮಾಡ್ತಾನೆ ಅಲ್ವಾ? ನಾನು ಮದುವೆ ಮಾಡ್ಬೇಕಾ ಮದುವೆ ಮಾಡ್ಕೊಂತಾನೆ. ಅದಕ್ಕೆ ನಾವು ಮೇಜರ್ ಅಂತ ಕರಿತೀವಿ. ಎಲ್ಲಿ ಮೇಜರ್ ಅಂತ ಕರಿತೀವಿ ಹೇಳಿ? 21ಗೆ ಮೇಜರ್ ಅಂತ ಹೇಳ್ತೀವಿ. ಮೆಜಾರಿಟಿ ಅಂದ್ರೆ ಅವನಿಗೆ ಮೇಜರ್ ಆಯ್ತು. ಇನ್ನು ಯಾರು ಅವ್ರಿಗೆ ಹೇಳೋದು ಬೇಕಾಗಿಲ್ಲ. ಅವನು ಕೇಳೋದು ಮಾಡಲ್ಲ. ಅವ್ನು ಏನ್ ಅನ್ಕೊಂಡಿದ್ರು ಅದು ಮಾಡ್ತಾನೆ. ಜಾಬ್ ಮಾಡ್ತಾನೆ. ಮದುವೆ ಮಾಡಲ್ಲ. ಫಾರಿನ್ ಹೋಗ್ತಾನೆ. ಏನೋ ಅವನ ಇಷ್ಟ ಪ್ರಕಾರ ಸೊ ಪೂರ್ತಿ ಅವನ ವ್ಯಕ್ತಿವಾಗಿ ಕೆಲಸ ಮಾಡ್ಕೊಂತ ಹೋಗ್ತಾನೆ. ಅಲ್ಲಿಂದ ಆ ರೀತಿಯಲ್ಲಿ ಮಾಡ್ಕೊಂತ ನೋಡಿ 7 into 7 49 ವರ್ಗು ಸ್ನೇಹಿತರೆ, 49 ವರ್ಗು ಇದೆಲ್ಲ ನಡೀತದೆ. ಆ ವ್ಯವಹಾರ ನಡೀತಾ ಇರ್ತದೆ. ಸಂಸಾರ ಕಟ್ತಾನೆ, ಮತ್ತೆ ಮಕ್ಕಳನ್ನ ಹುಟ್ಟಿಸ್ತಾನೆ, ಮಕ್ಕಳನ್ನ ಬೆಳೆಸ್ತಾನೆ. ಸೊ ಇದು ಕಂಟಿನ್ಯೂ ಎಲ್ಲಿವರೆಗೂ ಅಂದ್ರೆ ಮೆಂಟಲ್ ಬಾಡಿ ಆಯ್ತಲ್ಲ, ಮೆಂಟಲ್ ಬಾಡಿ ಆಕ್ಟಿವ್ ಆಯ್ತಲ್ಲ. ಇಲ್ಲಿ 3 ಶರೀರಗಳು ಸ್ನೇಹಿತರೆ, ಫಿಸಿಕಲ್ ಬಾಡಿ, ಆಸ್ಟ್ರಲ್ ಬಾಡಿ ಮತ್ತೆ ಮೆಂಟಲ್ ಬಾಡಿ 3 ಬಿಲ್ಟ್ ಆಯ್ತು. ಇನ್ನೇನ್ ಬೇಕು? ಇನ್ನು 3 ಬಿಲ್ಡ್ ಆದ್ಮೇಲೆ ಅವನ ಸಂಸಾರವನ್ನು ನಡೆಸ್ತಾನೆ, ಜಾಬ್ ಮಾಡ್ತಾನೆ, ಬಿಸ್ನೆಸ್ ಮಾಡ್ತಾನೆ, ಏನೇನೋ ಮಾಡ್ತಾನೆ. ಆದ್ರೆ 49 ವರ್ಗು ಇದು ಮಾಡೋದು. 49ಗೆ ಏನಾಗುತ್ತೆ ಗೊತ್ತಾ, ಅವರಲ್ಲಿ ಒಂದು ಹೈಯರ್ ಮೈಂಡ್ ಉಟ್ಕೊಂಡು ಬರ್ತದೆ. ಹೈಯರ್ ಮೈಂಡ್ ಅಂದ್ರೆ ಏನು? ಈಗ ಯೋಚನೆ ಪ್ರಾರಂಭಿಸ್ತಾನೆ. ಏನಂತಂದ್ರೆ ಈಗ 7 ವರ್ಷವರೆಗೂ ಅವನಲ್ಲಿ ಸಹಜವಾಗಿರ್ತಲ್ಲ ಲಕ್ಷಣಗಳು, ಅದು ಈಗ 49ಗೆ ಅವನು ಏನೇನು ಅದೇ ಈಗ ಇಂದಿನ ನಾವು ಈಗ ಚರ್ಚೆದಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಇದೀವಲ್ಲ, ಪ್ರತಿಯೊಬ್ಬರಿಗೂ ಆ ಲಕ್ಷಣಗಳು ಪ್ರತಿಯೊಬ್ಬರಲ್ಲಿ ಇರುತ್ತೆ. ಆಧ್ಯಾತ್ಮಿಕ ಲಕ್ಷಣಗಳು ಅದು ಆಚೆ ಕಡೆ ತಂದು ಕೊಡ್ಬೇಕಂದ್ರೆ, ಆದ್ರೆ ಈ ಜೀವನ ಈ ರೀತಿಯಲ್ಲಿ ನಡಿಬೇಕು. ಅಂದ್ರೆ ನಾವ್ ಈಗ ಅನ್ಕೊಂಡಿದ್ದ ಪ್ರಕಾರ 21 ಕಂಪ್ಲೀಟ್ ಆಗ್ಬೇಕು. 21 ಇಂದ ವ್ಯಕ್ತವಾಗಿ ಅವನ ಮೆಂಟಲ್ ಬಾಡಿ ಪೂರ್ತಿ ಬಿಲ್ಡ್ ಆಗಿ ಕೆಲಸ ಮಾಡ್ತಾ ಹೋದ್ರೆ 49 ಎಲ್ಲ ಕಂಪ್ಲೀಟ್ ಮಾಡ್ಕೊಂತಾನೆ. ಇನ್ನು 49ಗೆ ಏನ್ ಮಾಡ್ತಾನೆ ಗೊತ್ತಾ, ಅಂತರದಲ್ಲಿ ನೋಡ್ತಾನೆ, ಇನ್ನು ಬಾಹ್ಯದಲ್ಲಿ ನೋಡಲ್ಲ. ಇನ್ನೇನಪ್ಪಾ ಬಾಹ್ಯದಲ್ಲಿ ಮಾಡೋದು, ಎಲ್ಲಾ ನೋವಿಸಿದೀನಿ, ಎಲ್ಲಾ ನೋಡಿದೀನಿ. ಅಂದ್ರೆ ಇದು ಬರೋದು ಯಾರಿಗೆ ಅಂದ್ರೆ, ಅವರಲ್ಲಿ ಇರುವಂತ 7 ಅಂತಸ್ರಾವ ಗ್ರಂಥಿಗಳು ಕರೆಕ್ಟ್ ಆಗಿ ಕೆಲಸ ಮಾಡಿದ್ರೆ. ಇಲ್ಲಿ ಏನಾಗಿದೆ ಗೊತ್ತಾ, ಎಲ್ಲ ಓವರ್ಲ್ಯಾಪ್ ಆಗುತ್ತೆ. ಎಷ್ಟು ಓವರ್ಲ್ಯಾಪ್ ಆಗಿದೆ ಅಂದ್ರೆ 7 ವರ್ಷ ಅಲ್ಲ, ನಮ್ಮ ಎದೆಗ್ ಬಾಡಿ 14 ವರ್ಷಕ್ಕೆ ಹೋಗಿದೆ. ಗ್ರಂಥಿಗಳು ಅಸ್ತವ್ಯಸ್ತವಾಗಿದೆ ಅಲ್ವಾ? 14 ವರ್ಷ ಅಲ್ಲ, 21 ವರ್ಷ ಬಂದ್ರು ಮಕ್ಕಳು ಅವನಲ್ಲಿ ಬುದ್ಧಿ ಇಲ್ಲ, ಜ್ಞಾನ ಇಲ್ಲ, ಸ್ವಂತ ನಿರ್ಣಯಗಳು ಮಾಡಲ್ಲ, ಅವನಿಗೆ ಯಾವುದೇ ವ್ಯಕ್ತಿವಾಗಿ ಕೆಲಸ ಮಾಡಲ್ಲ. ನೀವ್ ಏನ್ ಅನ್ಕೋತಿರೋ ಅವನು ಆ ರೀತಿಯಲ್ಲಿ ಬಿಹೇವ್ ಮಾಡಲ್ಲ. ನೋಡಿ ಎಷ್ಟು ಅಸ್ತವ್ಯಸ್ತವಾಗಿದೆ ಅಂತ ಅರ್ಥ ಮಾಡ್ತಾರೆ. ಅಂದ್ರೆ ಇದೆಲ್ಲ ನಮ್ಮ ಜೀವನ ಶೈಲಿ, ನಾವು ಪಾಲನೆ ಮಾಡ್ತಾ ಇರೋ ಸಿದ್ಧಾಂತಗಳು, ಇಲ್ಲಿರುವಂತ ವಿದ್ಯಾಭ್ಯಾಸ, ನಾವು ಕೊಡ್ತಾರಂತ ಟ್ರೈನಿಂಗ್ ಆಗ್ಬೋದು, ಮಕ್ಕಳಿಗೆ ಶಾಲೆಯಲ್ಲಿ ಸಿಗ್ತಾ ಇರೋಂಥದ್ದು, ನಾವು ಮನೆಯಲ್ಲಿ ನಾವು ಅಳವಡಿಸ್ಕೊಂತ ಇರೋದು, ಅವರು ನೋಡ್ಕೊಂಡು ಅಳವಡಿಸ್ಕೊಂತದ್ದು ಎಲ್ಲಾನು ಅಸ್ತವ್ಯಸ್ತವಾಗಿ ಈಗ ಏನಾಗಿದೆ ಅಂದ್ರೆ ಈ 49 ಅಲ್ಲ 70 ಇಯರ್ಸ್ ವರೆಗೂ ಇನ್ನೂ ಕೆಲಸ ಮಾಡ್ತಾನೆ ಇರ್ತಾರೆ. 70 80 ಆದ್ರೂನು ಇನ್ನು ಅಂದ್ರೆ ಕೆಲಸ ಮಾಡೋದು ತಪ್ಪಂತಲ್ಲ, ಇನ್ನು ದುಡಿಯೋದು, ಇನ್ನೂ ಸಂಸಾರದ ಬಗ್ಗೆ, ಇನ್ನೂ ಆಚೆ ಕಡೆ ಈ ವಿಷಯಗಳು ಆ ವಿಷಯಗಳು ಎಲ್ಲ ಹಚ್ಕೊಂಡು
ಆ ರೀತಿಯಲ್ಲಿ ಮಾಡ್ತಾ ಇದೆ ಅಂದ್ರೆ ಹೈಯರ್ ಮೈಂಡ್ ಎಲ್ಲಿಂದ ಬರುತ್ತೆ? ಹೈಯರ್ ಮೈಂಡ್ 49 50 ವರ್ಷಕ್ಕೆ ಮುಗಿಬೇಕು. 50ಇಂದ ನಾವು ಯೋಚನೆ ನಮ್ಮ ಥಿಂಕಿಂಗ್ ಎಲ್ಲ ಇನ್ನೇನಿರ್ಬೇಕು, ಹೈಯರ್ ಮೈಂಡ್ ಬಗ್ಗೆ ಇರ್ಬೇಕು, ಹೈಯರ್ ಸೆಲ್ಫ್ ಬಗ್ಗೆ ಇರ್ಬೇಕು. ಅಂದ್ರೆ ಆಂತರಿಕ ಪ್ರಯಾಣ. ಆದ್ರೆ ನಾವ್ ಹೇಳ್ತೀವಲ್ಲ, ಈ ಪೂರ್ಣಾತ್ಮದ ಬಗ್ಗೆ ನಮ್ಮ ನೆಕ್ಸ್ಟ್ ಮುಂದಿನ ಪ್ರಯಾಣ ಏನು, ನಮ್ಮ ಈ ಮುಂದಿನ ಜೀವನ ಏನು, ಈ ಜೀವನ ಆದ್ಮೇಲೆ ಮುಂದಿನ ಜೀವನ ಹೇಗಿರುತ್ತೆ, ಆ ಚಿಂತನೆ ನಮ್ಮಲ್ಲಿ ಹೆಚ್ಚಾಗ್ಬೇಕು. ಅದು 49ಗೆಲ್ಲ ಪ್ರತಿಯೊಬ್ರು ಯಾರ್ಯಾರು ಕರೆಕ್ಟ್ ಆಹಾರ ಪಾಲನೆ, ಜೀವನ ಶೈಲಿ, ಸರಿಯಾದ 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 ವಿದ್ಯೆ ಎಲ್ಲ ಯಾರು ಪಾಲನೆ ಮಾಡ್ತಾರೋ ಅವ್ರ ಮನೆಯಲ್ಲಿ, ಅವ್ರ ಮಕ್ಕಳಾಗ್ಲಿ, ಅವ್ರ ದೊಡ್ಡವರಾಗಿ ಎಲ್ಲಾರ್ಗು 49ಗೆ ಬ್ರೇಕ್ ಆಗತ್ತೆ. 49 ಕರೆಕ್ಟ್ ಆಗಿ ಆ ಚಿಂತನೆ ಅಳವಡಿಸ್ಕೋಬೇಕು, ಆ ಚಿಂತನೆ ಬರ್ಬೇಕು. ಬಂದಿಲ್ಲ ಅಂದ್ರೆ ಸಮಥಿಂಗ್ ರಾಂಗ್. ನಮ್ಮ ಜೀವನದಲ್ಲಿ ಸಮಥಿಂಗ್ ರಾಂಗ್ ಇದೆ ಅಂತ ಅರ್ಥ ಮಾಡ್ಬೇಕು. ಓಕೆ, ಆದ್ರೂ ಆ ರೀತಿಯಲ್ಲಿ ದಯವಿಟ್ಟು ಅದನ್ನ ಗಮನಿಸ್ಕೊಂಡು ಮಾಡಿ. 49 ಬಂದಿದ್ಯಾ, ನಮ್ಮ ಪೂರ್ತಿ ಮೈಂಡ್ ಸೆಟ್ ಚೇಂಜ್ ಆಗ್ಬೇಕಾಗತ್ತೆ. ನಮ್ಮಲ್ಲಿ ಆಂತರಿಕ ಆಧ್ಯಾತ್ಮಿಕ ಚಿಂತನೆ ಒಲವು ಜಾಸ್ತಿ ಆಗ್ಬೇಕಾಗತ್ತೆ. ಅದನ್ನು ಅರ್ಥ ಮಾಡ್ಕೊಳ್ಳಿ. ಈಗ ಏನಾಗ್ತದೆ ಗೊತ್ತಾ, 49ಗೆ ಎಕ್ಸಾಸ್ಟ್ ಆಗ್ತಾ ಇದಾರೆ. ಎಷ್ಟು ಎಕ್ಸಾಸ್ಟ್ ಆಗ್ತಂದ್ರೆ ಎಕ್ಸಾಸ್ಟ್ ಆಗ್ಬಿಡ್ತಾರೆ ಅಂದ್ರೆ ಪೂರ್ತಿ ಎನರ್ಜಿ ಹೋಗ್ಬಿಟ್ಟು, ನಾನು ಏನಪ್ಪಾ ಈಗ ರೋಗಗಳು ತುಂಬಿಕೊಂಡು ಶರೀರ ಎಲ್ಲ ಕ್ಯಾನ್ಸರ್ ಇನ್ನೊಂದು ತುಂಬಿಕೊಂಡು ಕೆಲಸ ಮಾಡಕ್ ಆಗಲ್ಲ, ಇನ್ ಯಾವಾಗ ಬಿಟ್ಟು ಹೋಗ್ತೀನಾ, 49 50ಗೆ ಈಗ ಬಿಟ್ಟು ಹೋಗಕ್ಕೆ ನೋಡ್ತಾ ಇರ್ತಾರೆ. ಏನ್ ಬಿಟ್ಟು ಹೋಗಕ್ಕೆ ಅಂದ್ರೆ ಶರೀರ ಬಿಟ್ಟು ಹೋಗ್ಬೇಕು. ಯಾಕಂದ್ರೆ ನೋವುಗಳು ಜಾಸ್ತಿ ಆಗಿದೆ, ಬಾಧಗಳಿಗೆ ಕಷ್ಟಗಳು, ಮನೆಯಲ್ಲಿ ಇವ್ರು ಕೇಳಲ್ಲ, ಅವರು ಗಂಡ ಈ ತರ, ಹೆಂಡತಿ ಈ ತರ, ಮಕ್ಳು ಈ ತರ, ಯಾರು ನಾವು ಹೇಳೋದು ಕೇಳ್ತಾ ಇಲ್ಲ, ನಮ್ನು ಒಂಥರ ಹಿಂಸೆ ಮಾಡ್ತಾರೆ. ಎಷ್ಟು ಅಸ್ತವ್ಯಸ್ತವಾಗಿದೆ ನೋಡ್ಕೊ. ಇವೆಲ್ಲ ಏನ್ ಗೊತ್ತಾ, ನಿಮ್ಮ ಏಳು ದೇಹಗಳು ಸರಿಯಾದ ರೀತಿಯಲ್ಲಿ ಒಂದೊಂದು ದೇಹ ಒಂದೊಂದು ಆಕ್ಟಿವ್ ಆಗ್ತಾ ಹೋಗ್ಬೇಕು. ಈಗ 49 50ಗೆ ಏನ್ ಆಕ್ಟಿವ್ ಆಗ್ಬೇಕು ಗೊತ್ತಾ, ನಿಮ್ಮಲ್ಲಿರುವಂತ ಸ್ಪಿರಿಚುವಲ್ ಬಾಡಿ ಆಕ್ಟಿವ್ ಆಗ್ಬೇಕು. ಅಂದ್ರೆ ಹೈಯರ್ ಶರೀರ ಯಾವುದು, ಕಾರಣ ಶರೀರ, ಮಹಾಕಾರಣ ಶರೀರ, ಈ ಶರೀರಗಳು ಆಕ್ಟಿವ್ ಬರ್ಬೇಕು. ಆ ಸಮಯ ಅದು ಆಕ್ಚುಲಿ. ಆದ್ರೆ ಆಗ್ತಾ ಇದೆಯಾ? ಆಗ್ತಾ ಇದೆ. ಅದು ನವೀನ ಜೀವನ ಶೈಲಿಯಲ್ಲಿ ನಿಜವಾದ ಒಂದು ಅತ್ಯಂತ ಪ್ರಮಾದವಾಗಿ ನಾವು ಎದುರ್ಕೊಂತಾ ಇದ್ದೇವೆ ಅಲ್ವಾ. ಅಂದ್ರೆ ಆ ವಯಸ್ಸಿಗೆನೆ ಈ 3 ಫಿಸಿಕಲ್ ಬಾಡಿ ಆಕ್ಟಿವ್ ಆಗಿದ್ದು, ಎಥರಿಕ್ ಬಾಡಿ ಜೊತೆಗೆ ಮತ್ತೆ ಅಲ್ಲಿರುವಂತ ನೆಕ್ಸ್ಟ್ ಆಸ್ಟ್ರಲ್ ಬಾಡಿ ಅಂದ್ರೆ ಇಮೋಷನಲ್ ಬಾಡಿ ಮತ್ತೆ ಮೆಂಟಲ್ ಬಾಡಿ ಆಕ್ಟಿವ್ ಆಗಿ 49 ವರ್ಷಕ್ಕೆಲ್ಲ ಪೂರ್ತಿವೆಲ್ಲ ಮುಗಿದೋಯ್ತು. ನೆಕ್ಸ್ಟ್ ಆ ಸಮಯಕ್ಕೆ ನಮ್ಮ ಹೈಯರ್ ಶರೀರಗಳು ಅಂದ್ರೆ ಆತ್ಮ ಶರೀರಗಳಂತ ಹೇಳ್ತೀವಿ. ಆ ಕಾರಣ, ಮಹಾಕಾರಣ ಮತ್ತೆ ವಿಶ್ವಮಯ ಕೋಶ ಇವೆಲ್ಲಾನು ಆಕ್ಟಿವ್ ಆದ್ರೆ ಅವಾಗ ನಾವು ಆ ಚಿಂತನದಲ್ಲಿ ಹೋಗ್ತೀವಿ. ಇಲ್ಲ ಅಂದ್ರೆ ಇಲ್ಲೇ ನಾವು ಈ ಪ್ರಾಪಂಚಿಕದಲ್ಲಿ ಹೆಚ್ಚಾಗಿ ನಾವು ಒಡನಾಟ ಮಾಡ್ಕೊಂಡು ಇರ್ತೀವಿ. ಅದೇ ಆಗ್ತಾ ಇರೋದು ಈ ಪ್ರಪಂಚದಲ್ಲಿ, ಈ ಪ್ರಸ್ತುತ ಪ್ರಪಂಚದಲ್ಲಿ ಆ ರೀತಿಲಿ ಆಗ್ತಾ ಇದೆ. ಆ 49ಗೆ ನಮ್ಮ ಜೀವನವು ಮುಗಿದುವಂತ ಪರಿಸ್ಥಿತಿ ಬರ್ತಾ ಇದೆ. ಯಾಕಂದ್ರೆ ಶರೀರದಲ್ಲಿ ಶಕ್ತಿ ಇಲ್ಲ, ಮತ್ತೆ ಮನಸ್ಸು ಕೆಟ್ಟೋಗಿದೆ, ಯಾವುದೇ ನಮ್ಮಲ್ಲಿ ಆಂತರಿಕ ಲಕ್ಷಣಗಳಿಲ್ಲ, ಆಧ್ಯಾತ್ಮಿಕ ಒಲಪು ಇಲ್ಲ. ಅದು ಆಗ್ತಾ ಇದೆ. ಇದು ಗಮನಿಸ್ಕೊಳ್ಳಿ ದಯವಿಟ್ಟು. ಈಗ ಆಯ್ತು, ಇದೆಲ್ಲ ಈ ರೀತಿಯಲ್ಲಿ ನಾವು ಅಳವಡಿಸ್ಕೊಂಡು ಹೋಗಿದ್ವಿ. ನೆಕ್ಸ್ಟ್ ಏನಾಗತ್ತೆ ಅಂದ್ರೆ ಒಂದು ಹೈಯರ್ ಮೈಂಡ್ ಬಂದ್ರೆ 49ಇಂದ ನೀವು ಅಳವಡಿಸ್ಕೊಂಡು ಹೋದ್ರೆ ನೆಕ್ಸ್ಟ್ ಬರೋದೇನು, ನೆಕ್ಸ್ಟ್ ನಾವೆಲ್ಲರೂ ಅಫ್ಕೋರ್ಸ್ ಡೆತ್ ಕಡೆ ಹೋಗ್ತೀವಿ. ಅಂತಂದ್ರೆ ನಾವು ಅದು ನಂಬಿದ್ರೆ, ಅದು ನಾನು ಈಗಾಗಲೇ ಹಿಂದಿನ ಕ್ಲಾಸ್ ಅಲ್ಲಿ ಹೇಳ್ತಾ ಇದ್ದೆ, ನಮ್ಗೆ ಸಾವೇ ಇಲ್ಲ ಅಂತ ಹೇಳ್ತಾ ಇದ್ದೆ, ಶರೀರಕ್ಕೂ ಸಾವಿಲ್ಲ ಅಂತ ಹೇಳ್ತಾ ಇದ್ದೆ. ಆ ರೀತಿಯಲ್ಲಿ ಎಷ್ಟೋ ಮಹಾನುಭಾವಗಳು, ಋಷಿಗಳು, ಮುನಿಗಳು ಮಾಡ್ಕೊಂಡಿದ್ದಾರೆ. ಅಂದ್ರೆ ಚಿರಂಜೀವತ್ವವನ್ನು ಹೊಂದಿದ್ದಾರೆ, ಅವರೆಲ್ಲ ಅಮರತ್ವವನ್ನು ಹೊಂದಿದ್ದಾರೆ. ನೀವು ನಂಬಿದ್ರೆ ಅದೇ ಆಗತ್ತೆ ಅಂತ ಹೇಳ್ತಾ ಇದ್ವಿ ನಾವು. ಸೊ ಅದು ಒಬ್ಬೊಬ್ಬರು ಅವರ ವೈಯಕ್ತಿಕ ಪ್ರಾಕ್ಟೀಸಸ್ ಅಭ್ಯಾಸ ಮೇಲೆ ಡಿಪೆಂಡ್ ಆಗತ್ತೆ. ಅದಿರ್ಲಿ ಒಂದ್ ಕಡೆ. ಆದ್ರೆ ಸರ್ವಸಾಮಾನ್ಯವಾಗಿ ಡೆತ್ ಅನ್ನೋದು ನೆಕ್ಸ್ಟ್ ಆಗತ್ತೆ. ಆದ್ರೆ ಅದಕ್ ಮುಂಚೆ ಮಧ್ಯದಲ್ಲಿ ಇನ್ನೊಂದು ಹಂತ ಇದೆ. ಜನ್ಮ ಆಯ್ತಾ, ಇದೆಲ್ಲ ಮಾಡಿದ್ವಾ, ಇನ್ನೊಂದು ನಮ್ಮಲ್ಲಿ ಒಂದು ಹೇಳ್ಬೇಕಂದ್ರೆ 1/3 ಅಂತ ಹೇಳ್ಬೋದು. 30% ನಮ್ಮ ಜೀವನದಲ್ಲಿ ಭಾಗ ಏನ್ ಗೊತ್ತಾ, ನಿದ್ರೆ. ನೋಡಿ, ನಿದ್ರೆದಲ್ಲಿ ಇಷ್ಟು ಸಮಯ ನಾವು ಸ್ಪೆಂಡ್ ಮಾಡ್ತೀವ ಅಂತಂದ್ರೆ, ಹೌದು, ನೀವು 100 ವರ್ಷ ಬದುಕಿದ್ರೆ 30 ವರ್ಷ ನಿದ್ದೆ ಮಾಡ್ತಾನೆ ಅಲ್ವಾ. ಮತ್ತೆ ಈ 30 ವರ್ಷದಲ್ಲಿ ಏನಾಗ್ತಾ ಇದೆ ಗೊತ್ತಾ, ಒಳಗಡೆ ಏನಾಗ್ತದೆ ಗೊತ್ತಾ, ನೀವು ನಿದ್ದೆಯಲ್ಲಿ ಹೋದ್ರೆ ಏನಾಗತ್ತೆ ಗೊತ್ತಾ, ನಿದ್ದೆದಲ್ಲಿ ಹೋದ್ರೆ ಸ್ನೇಹಿತರೆ, ನಿದ್ದೆಯಲ್ಲಿ ಹೋಗುವಾಗ ಖಂಡಿತವಾಗಿ ಈ ಫಿಸಿಕಲ್ ಬಾಡಿಯಿಂದ ನೀವು ಆಚೆ ಕಡೆ ಹೋಗ್ತೀರಾ. ಒಳಗಡೆ ಪ್ರವೇಶ ಆದ್ಮೇಲೆ ನಮ್ಗೆ ಎಷ್ಟೋ ಕನಸುಗಳು ಬರ್ತಾ ಇರ್ತದೆ. ಆದ್ರೆ ಅದೇ ಒಂದು ಪ್ರಪಂಚ ಅಂತ ಹೇಳ್ತಾ ಇದ್ದ, ಅದೇ ಒಂದು ಪ್ರಪಂಚ. ನಾವೇನ್ ಮಾಡ್ತೀವಿ ಅಂದ್ರೆ ಪ್ರತಿ ದಿವಸ ಪ್ರತಿಯೊಬ್ಬರು ನಿದ್ಯದಲ್ಲಿ ನಾವು ಪ್ರಯಾಣ ಮಾಡೋದೇ ಆ ಹಾಸ್ಟೆಲ್ ಪ್ರಪಂಚಕ್ಕೆ, ಅಂದ್ರೆ ಆ ಸೂಕ್ಷ್ಮ ಲೋಕಗಳಿಗೆ ಹೋಗ್ತೀವಿ ನಾವು. ಪ್ರತಿಯೊಬ್ರು ಹೋಗ್ತೀವಿ, ನೀವು ನಾವು ಯಾರು ಅಂತ ಇಲ್ಲ, ಪ್ರತಿಯೊಬ್ರು ಹೋಗ್ಲೇಬೇಕು, ಹೋಗ್ತೀರಾ. ಯಾವ ರೀತಿಯಲ್ಲಿ ಆಗ್ತಾ ಇರ್ತದೆ ಅಲ್ಲಿ ಅಂತಂದ್ರೆ, ಈಗ ತಾಯಿ ಗರ್ಭದಲ್ಲಿರುವಾಗ ಒಂದು ಶಿಶುವು ಹೇಗೆ ತಾಯಿಗೆ ಮತ್ತೆ ಅವನ ಸಂಬಂಧದ ಬಗ್ಗೆ ಆಗಿ ಒಂದು ಅಂಬ್ಲಿಕಲ್ ಕಾರ್ಡ್ ಇರುತ್ತೋ,
ಆ ರೀತಿಯಲ್ಲಿ ನಮ್ಮ ಎಲ್ಲ ಇಡೀ ಶರೀರಗಳು ಈ ಫಿಸಿಕಲ್ ಬಾಡಿಗೆ ಆಗಿರೋದು ಒಂದು ಕಾರ್ಡ್ ಇಂದ, ಅದೇ ಸಿಲ್ವರ್ ಕಾರ್ಡ್ ಅಂತ ಇರುತ್ತೆ. ಬೆಳ್ಳಿ ತೀಗೆ, ಬೆಳ್ಳಿ ತಂತಿರತ್ತೆ. ಆ ರೀತಿಯಲ್ಲಿ ಕನೆಕ್ಟ್ ಆಗಿರ್ತಿರ್ತೀವಿ, ಯಾವಾಗ್ಲೂ ಕನೆಕ್ಟ್ ಆಗಿ ಇರ್ತದೆ. ಎಲ್ಲಾ ಶರೀರಗಳು ಒಂದಕ್ಕೊಂದು ಹೊಂದಾಣಿಕೆ ಆಗೋದು ಈ ಸಿಲ್ವರ್ ಕಾರ್ಡ್ ಇಂದನೇ. ಏನಾದ್ರೂ ಆಗಿ ಆ ಸಿಲ್ವರ್ ಕಾರ್ಡ್ ಸ್ವಲ್ಪ ಕಟ್ ಆದ್ರೆ, ಅಂದ್ರೆ ಯಾವ ರೀತಿ ಅಂದ್ರೆ ಮಾತೃ ಗರ್ಭದಿಂದ ನೀವು ಶಿಶುನು ಏರ್ಪಾಟ್ ಮಾಡ್ಬೇಕಂದ್ರೆ, ಒಂದು ಸಪರೇಟ್ ಮಾಡ್ಬೇಕಂದ್ರೆ ಅಂಬಲಿಕಲ್ ಕಾರ್ಡ್ ಕಟ್ ಮಾಡ್ತೀರಲ್ಲ, ಅವಾಗ ಶಿಶು ಆಗತ್ತಾನೆ, ಮಾತೃ ಸಪರೇಟ್ ಆಗ್ತಾರೆ ಅಲ್ವಾ. ಮತ್ತೆ ಎರಡು ಜೀವನಗಳು ನಡೀತದೆ. ಅದೇ ರೀತಿಯಲ್ಲಿ ನಮ್ಮಲ್ಲಿ ಈ ನಿದ್ದೆ ಹೋಗುವಾಗ ಎಲ್ಲಾ ಶರೀರಗಳು ಈ ಫಿಸಿಕಲ್ ಬಾಡಿಗೆ ಅಟ್ಯಾಚ್ ಆಗಿ ಸಿಲ್ವರ್ ಕಾರ್ಡ್ ಮುಖಾಂತರ ಅಟ್ಯಾಚ್ ಆಗಿ ಇರ್ತವೆ. ಈಗ ನಾವು ನಿದ್ದೆಯಲ್ಲಿ ಹೋದ್ಮೇಲೆ ಈ ಶರೀರ ಅಂತೂ ಚೆನ್ನಾಗಿ ಇಲ್ಲೇ ನಿದ್ದೆ ಮಾಡ್ತದ್ರೆ, ರೆಸ್ಟ್ ಅಲ್ಲಿ ಇರ್ತದೆ. ಈ ಜೊತೆಗೆ ಎತ್ರಿಕ್ ಬಾಡಿ ಜೊತೆಗೆ ಇರ್ತದೆ. ಆದ್ರೆ ಅಲ್ಲಿಂದ ಈ ಬೆಳ್ಳಿ ತೀಗದಿಂದ ಈ ಸಿಲ್ವರ್ ಕಾರ್ಡ್ ಇಂದ ಆಚೆ ಕಡೆ ಹೋಗುವಂತದ್ದು ಏನಂತಂದ್ರೆ, ಆಚೆ ಕಡೆ ಅಂದ್ರೆ ಈ ಹಾಸ್ಟೆಲ್ ಪ್ರಪಂಚಕ್ಕೆ ಹೋಗುವಂತದ್ದು ನಮ್ಮ ಸೂಕ್ಷ್ಮ ಶರೀರ, ನಮ್ಮ ಭಾವನಾ ಶರೀರ ಏನಿದೆಯೋ ಅದು ಹೋಗತ್ತೆ. ಹೋದ್ಮೇಲೆ ಅದೇನಾಗತ್ತೆ ಗೊತ್ತಾ, ಅಲ್ಲಿ ಸುಮ್ನೆ ಇರಲ್ಲ. ಅಲ್ಲಿ ಒಂದು ಪ್ರಪಂಚವೇ ನಡೀತದೆ, ಒಂದು ಜೀವನವೇ ನಡೀತದೆ. ಏನಂತಂದ್ರೆ, ನಾವು ಡ್ರೀಮ್ ಅಲ್ಲಿ ಕನಸು ಕಟ್ತಾ ಇರ್ತೀವಿ. ಏನಂತ, ಒಂದು ಫ್ರೆಂಡ್ ಮೀಟ್ ಮಾಡಿದೀವಿ, ಇನ್ನೊಬ್ರು ಯಾರೋ ನಮ್ಗೆ ಈ ತರ ಹೇಳ್ತಾ ಇದ್ರು, ನನ್ನ ಹಿಂದಿನ ನಮ್ಮ ಅಜ್ಜಿ ನೋಡಿದ್ವಿ, ನಮ್ಮ ಅವ್ರು ನೋಡಿದ್ವಿ, ಇವ್ರು ನೋಡಿ ಎಲ್ಲಾ ಹೇಳ್ತಾ ಇರ್ತೀವಿ ನಾವು. ಏನ್ ನಡೀತಾ ಇದೆ ಅಲ್ಲಿ ಅಂತಂದ್ರೆ, ನಿಮ್ಗೆ ಏನಾದ್ರೂ ಈ ಪ್ರಪಂಚದಲ್ಲಿ ಆಗ್ತಾ ಇಲ್ಲ ಅಂತಂದ್ರೆ ಅಲ್ಲಿ ಹೋಗಿ ನೀವು ಮಾಡ್ತೀರಾ. ಉದಾಹರಣೆಗೆ ಒಂದು ಫ್ರೆಂಡ್ ನೋಡ್ಬೇಕಂತ ಅನ್ಕೊಂಡಿದ್ರ ಈ ಭೂಮಿ ಮೇಲೆ, ಅವನು ಕಾಣಿಸ್ತಾ ಇಲ್ಲ, ಅವನು ಮಾತಾಡಕ್ ಆಗ್ತಾ ಇಲ್ಲ ಅಂತಂದ್ರೆ, ಅವನು ಅಲ್ಲಿ ಕರ್ಸ್ಕೊಂಡು ಅವನು ಸೂಕ್ಷ್ಮ ಶರೀರ, ನಿಮ್ಮ ಸೂಕ್ಷ್ಮ ಶರೀರ ಎರಡು ಸೇರ್ಕೊಂಡು ಅಲ್ಲಿ ಮೀಟಿಂಗ್ ಆಗ್ತದೆ ನೋಡಿ. ಅಷ್ಟೆಲ್ಲ ಆಗ್ತದೆ. ನಮ್ಗೆ ಇಲ್ಲಿ ಯಾವ್ದಾದ್ರು ಕನಸಿದ್ರೆ ಕಟ್ಟಕ್ಕಾಗಿಲ್ಲ, ಕಷ್ಟ ಆಯ್ತು, ಸಾಧ್ಯವಾಗಿಲ್ಲ ಅಂತಂದ್ರೆ, ಒಂದು ಉದಾಹರಣೆಗೆ ಒಂದು ಒಳ್ಳೆ ಕಾರಲ್ಲಿ ಓಡಾಡ್ಬೇಕಂತ ನೀವು ಅನ್ಕೊಂಡಿದ್ರ, ಈ ಭೂಮಿ ಮೇಲೆ ಆಗ್ತಾ ಇಲ್ಲ. ಆದ್ರೆ ನೀವು ಅಲ್ಲಿ ಹೋದ್ಮೇಲೆ ಆಸ್ತ್ರ ಪ್ರಪಂಚದಲ್ಲಿ ಒಂದು ಇದರ ಕಾರು ಅಂತ ಅನ್ಕೊಂತ ಕಾರ್, ಆ ಕಾರಲ್ಲಿ ಕೂತ್ಕೊಂಡು ಪ್ರಯಾಣ ಮಾಡಿ ಆರಾಮಾಗಿ ಎಂಜಾಯ್ ಮಾಡಿ ಈ ಎಕ್ಸ್ಪೀರಿಯನ್ಸ್ ಅಲ್ಲಿ ತಗೊಂತೀರಾ. ಅರ್ಥ ಆಯ್ತಾ? ಅದು ಕರೆಕ್ಟೇ, ಅದು ಎಲ್ಲ ಆಗೋದೆಲ್ಲ ಭಾವನಾ ಪ್ರಪಂಚದಲ್ಲಿ ಏನು ಭಾವನೆ ಇದೆ, ಭಾವನೆ ನಡೀತಾ ಇರ್ತದೆ ಅಷ್ಟೇ, ಹಾಗೆ ಇಂಪ್ಲಿಮೆಂಟ್ ಆಗತ್ತೆ. ನೀವೇನು ಅದ್ರ ಬಗ್ಗೆ ಗೊಂದಲ ಏನ್ ಬೇಡ. ಈ ಭೂಮಿಯಲ್ಲಿ ಏನೋ ಆಗಿಲ್ಲ, ಮಾಡಕ್ಕಾಗಿಲ್ಲ ಅಂತಂದ್ರೆ ಅಲ್ಲಿ ಮಾಡ್ಬೋದು. ಆ ಪ್ರಪಂಚದಲ್ಲಿ, ಆಸ್ತ್ರ ಪ್ರಪಂಚದಲ್ಲಿ ಪ್ರತಿಯೊಂದು ಸಾಧ್ಯವೇ. ಅರ್ಥ ಆಯ್ತಾ? ಆ ರೀತಿಯಲ್ಲಿ ಅಲ್ಲಿ ಆಗ್ತದೆ ಅಲ್ವಾ. ಆದ್ರೆ ಎಷ್ಟು ಜನಕ್ಕೆ ಅವೆಲ್ಲ ನೆನಪಿರುತ್ತೆ ಅಂದ್ರೆ, ನಿದ್ದೆದಿಂದ ಆಚೆ ಕಡೆ ಬಂದ ತಕ್ಷಣ ಎಲ್ಲರಿಗೂ ನೆನಪಿಲ್ಲ. ಇದು ಪ್ರಾಬ್ಲಮ್ ನಮಗಿರೋದು ಅಲ್ವಾ. ಸೊ ಎಷ್ಟೋ ಜನ, ಸ್ವಲ್ಪ ಜನ ಇರ್ತಾರೆ, ಪ್ರತಿಯೊಂದು ಪಿನ್ ಬೈ ಪಿನ್ ಹೇಳ್ತಾರೆ. ಒಳಗಡೆ ಏನೇನ್ ನೋಡಿರ್ತಾರೋ ಪ್ರತಿ ಪಿನ್ ಟು ಪಿನ್ ಹೇಳ್ತಾರೆ ನೋಡಿ. ಅವ್ರಿಗಿರುವಂತ ವಿಶಿಷ್ಟ ವ್ಯಕ್ತಿತ್ವ ಅದು, ಅವರಲ್ಲಿರುವಂತ ವಿಶಿಷ್ಟ ಕೆಪಾಸಿಟಿ ಅದೊಂಥರ ಹೇಳ್ಬೇಕಂದ್ರೆ, ಅವರ ಸಬ್ ಕಾನ್ಶಿಯಸ್, ಅವರ ಚೇತನಾ ಮೈಂಡ್ ಎಲ್ಲ ಸ್ಟ್ರಾಂಗ್ ಆಗಿದೆ. ಅದಕ್ಕೆ ಆ ರೀತಿಯಲ್ಲಿ ಆಗತ್ತೆ, ಅವರಲ್ಲಿ ಬೆಳವಣಿಗೆ ಚೆನ್ನಾಗಿದೆ ಅಂತ ಹೇಳ್ಬೋದು. ಆದ್ರೆ ಅದು ಕನಸು ಯಾವ್ದೇ ಆಗ್ಲಿ, ಕೆಟ್ಟದಾಗ್ಲಿ ಒಳ್ಳೇದಾಗ್ಲಿ ಎಲ್ಲ ನೋಡ್ಕೊಂಡು ಬರ್ತಾರೆ, ಮತ್ತೆ ಆಚೆ ಕಡೆ ಬಂದ್ಮೇಲೆ ಪಿನ್ ಟು ಪಿನ್ ಇರ್ತಾರೆ. ಸುಮಾರು ಜನಕ್ಕೆ ಏನು ನೆನಪೇ ಇರಲ್ಲ ಅಲ್ವಾ. ಆ ರೀತಿಯಲ್ಲಿ ಆಗ್ತಾ ಇರ್ತದೆ. ಅಂದ್ರೆ ಇಲ್ಲಿ ಏನಾಗತ್ತಂದ್ರೆ, ಭಾವನಾ ಪ್ರಪಂಚದಲ್ಲಿ ನಾವು 30% ಕಾಲ ನಾವು ಅಲ್ಲಿ ಕಲಿತಾ ಇರ್ತೀವಿ. 30% ನಮ್ಮ ಜೀವನ ಕಾಲದಲ್ಲಿ ಈ ಭಾವನಾ ಪ್ರಪಂಚದಲ್ಲಿ ನಾವು ನಿವಸಿಸ್ತಾ ಇರ್ತೀವಿ. ಅದೊಂದು ಜೀವನ ನಡೀತಾ ಇರ್ತದೆ, ಪ್ಯಾರಲ ನಡೀತಾ ಇರ್ತದೆ. ಅರ್ಥ ಮಾಡ್ಕೊಳ್ಳಿ. ಪ್ರತಿ ದಿವಸ ಬೆಳಗ್ಗೆ ಭೂಮಿ ಮೇಲೆ ಓಡಾಡ್ತೀವಿ, ನೈಟ್ ಅಲ್ಲಿ ಆ ಸೂಕ್ಷ್ಮ ಲೋಕದಲ್ಲಿ ಓಡಾಡ್ತಾ ಇರ್ತೀವಿ ನೋಡಿ. ಅದು ಜೀವನ ಇಲ್ಲ, ಅದು ಜೀವನವೇ, ಇದು ಜೀವನವೇನೆ. ಅರ್ಥ ಮಾಡ್ಕೊಳ್ಳಿ. ಸೊ ನಾವು ಎರಡು ಕಡೆ ಜೀವನ ಮಾಡ್ತಾ ಇರ್ತೀವಿ. ಪ್ರತಿಯೊಂದು ವ್ಯಕ್ತಿ ಈ ಭೂಮಿ ಮೇಲೆ ಹುಟ್ಟಿದ ಮೇಲೆ ಈ ಅವೇರ್ನೆಸ್ ಇರುವಾಗ, ಅಂದ್ರೆ ಅವೈಕ್ಫಲ್ಯ ಬರುವಾಗ, ನಾವು ಅಂದ್ರೆ ಕಣ್ಣು ತೆರೆಸ್ಕೊಂಡಿರುವಾಗ ಕೆಲಸ ಮಾಡುವಾಗ ಭೂಮಿ ಮೇಲೆ ಓಡಾಡ್ತೀವಿ, ಕಣ್ಣು ಮುಚ್ಚಿದ್ರೆ ಇನ್ನೊಂದು ಲೋಕ ಹೋಗಿ ಅಲ್ಲಿ ಓಡಾಡ್ತಾ ಇರ್ತೀವಿ. ಅದೇ ಸತ್ಯ, ಇದು ಸತ್ಯವೇ ಸತ್ಯವು, ಇದು ನಿಜಾಂಶ ನಾವ್ ಹೇಳ್ತಾ ಇರೋದು. ಅರ್ಥ ಆಯ್ತಾ? ಸೊ ಈ ರೀತಿಯಲ್ಲಿ ನಾವು ಅರ್ಥ ಮಾಡ್ಕೊಂಡ್ರೆ, ನಿದ್ದೆದಲ್ಲಿ ಇಷ್ಟೆಲ್ಲ ಆಗ್ತಾ ಇದೆ, ಇದನ್ನು ಇದು ಯಾವುದೇ ರೀತಿಯಲ್ಲಿ ಕಮ್ಮಿ ಅಂತ ಅನ್ಕೊಳಕ್ ಹೋಗ್ಬಿಡಿ. ಓಕೆ. ಆದ್ರೆ ನನಗೆ ನೆನಪಿರಲ್ಲ, ನಾವು ಮತ್ತೆ ವಾಪಸ್ ಬರುವಾಗ ಸ್ವಲ್ಪ ನೆನಪಿರತ್ತೆ, ಅದು ಅಲ್ಲೆಲ್ಲಿ ಸ್ವಲ್ಪ ನೆನಪಿರತ್ತೆ, ಮಿಕ್ಕಿದೆಲ್ಲ ಹೋಗಿರ್ತದೆ. ಆದ್ರೆ ಪರವಾಗಿಲ್ಲ, ನಮ್ಮ ಎಮೋಷನ್ಸು, ನಮ್ಮ ಕಲ್ಪನೆಗಳು, ನಮ್ಗೆ ತೊಂದರೆಗಳು ಏನೇ ಇದ್ರು ಅಲ್ಲಿ ಹೋಗಿ ಅನುಭವಿಸ್ತೀವಿ, ಮತ್ತೆ ವಾಪಸ್ ಬರ್ತೀವಿ. ಅವಾಗ ನಿದ್ದೆ ಓದಿ ಎದ್ದ ತಕ್ಷಣವೇ ಫ್ರೆಶ್ ಅನಿಸ್ತದೆ. ಓಕೆ, ಒಂದು ತೀರೋಯ್ತಪ್ಪ, ಒಂದು ಕನಸು ತೀರೋಯ್ತು, ಏನೋ ಒಂದು ಕಾರಲ್ಲಿ ಓಡಾಡಿದ್ವಿ, ಅವ್ನ್ ಯಾರನ್ನು ಹೊಡಿದೀನಿ, ಅದು ಆಯ್ತು ಅಲ್ವಾ. ಸೊ ಈ ರೀತಿಯಲ್ಲಿ ಏನೇನೋ ನಿಮ್ಮ ಒಳಗಡೆ ಈ ಭೂಮಿ ಮೇಲೆ ಮಾಡಕ್ ಸಾಧ್ಯವಿಲ್ಲ ಅಂತ ಕಲ್ಪನೆಗಳು, ಭಾವನೆಗಳೆಲ್ಲ ಅಲ್ಲಿ ತೀರ್ಸ್ಕೊಂಡು ಮತ್ತೆ ವಾಪಸ್ ಬರೋದು. ಈ ರೀತಿಯಲ್ಲಿ ಎರಡು ಕಡೆ ಸಂಸಾರ ನಡೀತಾ ಇರ್ತದೆ, ಎರಡು ಕಡೆ ನಮ್ ಸಂಸಾರ ನಡೀತಾ ಇರ್ತದೆ. ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ. ಈ ರೀತಿಯಲ್ಲಿ ಆಗ್ತಾ ಇರ್ತದೆ. ಆಮೇಲೆ ಕೊನೆಯದಾಗಿ ನಾವೇನ್ ಮಾಡ್ತೀವಿ, ಸೊ ನಿಧಾನವಾಗಿ ನಾವು ಬರೋದೇ ಡೆತ್ ಕಡೆ ಅಲ್ವಾ. ಅಂದ್ರೆ ಒಂದು ಮರಣ ಅಂತ ಇಟ್ಕೊಳ್ಳಿ. ಮರಣದಲ್ಲಿ ಏನಾಗತ್ತೆ, ಯಾವ ರೀತಿಯಲ್ಲಿ ಆಗತ್ತೆ, ಇವೆಲ್ಲ ನಾನು ಇಂದಿನ ಕ್ಲಾಸಲ್ಲಿ ಸುಮಾರು ಹೇಳಿದೆ, ಸುಮಾರು ಕಾನ್ಸೆಪ್ಟ್, ಸುಮಾರು ಅದ್ರ ಬಗ್ಗೆ ಜ್ಞಾನ ಕೊಟ್ಟಿದ್ದೀನಿ ಅಲ್ವಾ. ಸೊ ನಾವು ಈಗ ಈ ರೀತಿಯಲ್ಲಿ ನಮ್ಮ ಜೀವನ ನಡೀತಾ ಇರುವಾಗ, ಮರಣ ಅಂತೂ ಆಸನ್ನವಾಗುವಾಗ
ಅದ್ ಏನಂತ ಮುಖ್ಯವಾದ ಅಂಶ ಅಂದ್ರೆ ಮರಣ ಮುಂಚೆ ಆಗ್ಬೇಕಾಗಿರೋದು ನಾವು ಮಾಡ್ಬೇಕಾಗಿರೋದಂದ್ರೆ ನಮ್ಮಲ್ಲಿ ಏನು ಭಾವನೆಗಳು ಇಟ್ಕೊಂಡಿದ್ವಿ, ಓಕೆ, ಏನು ಎಮೋಷನ್ಸ್ ಇದೆ, ಏನು ಕರ್ಮಗಳು ಮಾಡಿದೀವಿ ಅಷ್ಟುವರೆಗೂ. ಅದಕ್ಕೆ ನಾನು ಹೇಳಿದೆ 49 ಇಂದ ಬಿಟ್ಬಿಡಿ. 49 ಇಂದ ಅಂದ್ರೆ 50 ಅನ್ಕೊಳ್ಳಿ. 50 ಇಂದ ನೆಕ್ಸ್ಟ್ ಯಾವಾಗ್ಲೇ ಮರಣ ಬರ್ಲಿ ಅಲ್ಲಿವರೆಗೂ ನಾವು ಹೆಂಗೆ ತಯಾರಿಗಿರ್ಬೇಕಂದ್ರೆ ನಾವು ಶುದ್ಧವಾಗಿ ಮಾಡ್ಕೊಂಡಿರ್ಬೇಕು. ನಮ್ಮಲ್ಲಿ ಒಳಗಡೆ ಆಂತರಿಕ ಪೂರ್ತಿ ಶುದ್ಧವಾಗಿರ್ಬೇಕಾಗತ್ತೆ. ಇಲ್ಲ ಅಂದ್ರೆ ಹೋಗುವಾಗ ಇವೆಲ್ಲ ಕ್ಯಾರಿ ಮಾಡ್ಕೊಂಡು ಮತ್ತೆ ಬರುವಾಗ ಅವೆಲ್ಲ ಕ್ಯಾರಿ ಮಾಡ್ಕೊಂಡು ಮತ್ತೆ ಬರೋದು, ಅದನ್ನು ತೀರ್ಸ್ಕೊಳಕ್ಕೆ ಮತ್ತೆ ಫುಲ್ ಫೈಟ್, ಅಂದ್ರೆ ಒಂಥರ ನೆಕ್ಸ್ಟ್ ಜೀವನ ಎಲ್ಲ ಕಳ್ದೋಗ್ತದೆ ನೋಡಿ. ಇದೆಲ್ಲ ಬೇಕಾ? 50 ನಿಲ್ಸಿ, 50ಇಂದ ಆಂತರಿಕ ಮನಸ್ಸು, ಆಂತರಿಕ ಪ್ರಯಾಣ, ಈ ಹೈಯರ್ ಮೈಂಡ್ ಡೆವಲಪ್ ಮಾಡ್ಕೊಂತ ಹೋಗಿ ಪೂರ್ಣಾತ್ಮ ಕಡೆ ಸ್ವಲ್ಪ ಒಲಪು, ಪೂರ್ಣಾತ್ಮ ಕಡೆ ಒಂದು ಕೊಡಿ, ಆಗ ಗಮನ ಕೊಡಿ. ಆ ರೀತಿಯಲ್ಲಿ ಮಾಡ್ಕೊಂತ ಆಧ್ಯಾತ್ಮಿಕ ಬೆಳೆಸ್ತಾ ಹೋಗಿ ಕೊನೆಗೆ ಹೆಂಗಿರ್ಬೇಕಂದ್ರೆ ಒಂಥರ ನಮ್ಮ ಸೆಲ್ ಒಳಗಡೆ ಇರುವಂತ ಈ ವೆಸಲ್ ಪೂರ್ತಿ ಖಾಲಿ ಆಗ್ಬೇಕು. ಸೊ ಹೇಳ್ಬೇಕಂದ್ರೆ ಒಂದು ಒಳ್ಳೆ ಸುದ್ದಿ ಇಟ್ಕೋಬೇಕು. ಒಳ್ಳೆ ಅಂದ್ರೆ ಹೇಳ್ಬೇಕಂದ್ರೆ ಆಂತರಿಕ ಮನಸ್ಸು ಪರಿಶುದ್ಧವಾಗಿ ಇಟ್ಕೊಂಡು ನಾವು ತೀರೋಗ ಸಮಯ ಬಂದ್ರೆ ಏನಾಗುತ್ತೆ ಗೊತ್ತಾ, ಆರಾಮಾಗಿ ನಗನಗ್ತಾ ಸೊ ಸ್ವೀಕರಿಸ್ತಾ ನಮ್ಮ ಮರಣವನ್ನು ಹೊಂದ್ತೀವಿ. ಏನು ತೊಂದರೆ ಆಗಲ್ಲ. ಮತ್ತೆ ಬರುವಂತ ನೆಕ್ಸ್ಟ್ ಜನ್ಮ ಅತ್ಯಂತ ಸುಂದರವಾಗಿರತ್ತೆ, ಏನು ತೊಂದರೆ ಆಗಲ್ಲ. ಇಲ್ಲ ಅಂದ್ರೆ ನೋಡಿ ಎಷ್ಟು ಪ್ರಮಾದ ಅಂದ್ರೆ ಅದನ್ನ ಹೇಳ್ತೀನಿ. ಇಲ್ಲಿ ಏನಾಗುತ್ತೆ ಗೊತ್ತಾ, ಸುಮಾರು ಜನ ಸಾಮಾನ್ಯ ಜೀವನ ನಡೆಸ್ತಾರೆ. ಓಕೆ, 50 ಅಲ್ಲ 60 70ವರೆಗೂ ಈ ಕೆಲ್ಸ ಆ ಕೆಲ್ಸ, ಅವ್ನು ಹಿಂಗ್ ಮಾಡಿದ, ನನ್ನ ಮಗಳು ಹೀಗಾಯ್ತು, ನಮ್ ಸಂಸಾರ ಹಿಂಗ್ ಹಾಲಾಯ್ತು, ಇದು ಅದು ಎಲ್ಲ ಗೊಂದಲ ಇಟ್ಕೊಂಡು ಈ ಮರಣ ಬರೋ ಸಮಯಕ್ಕೆ ಹಾಸ್ಪಿಟ್ಲ್ ಇಂದನೋ ಇನ್ನೊಂದು ಏನೋ ಆಗಿ ಅಲ್ಲೇ ಮರಣ ಹೊಂದೋದು ಇನ್ನೊಂದು. ಸೊ ಅನೇಕ ಒಳಗಡೆ ಆಶೆಗಳು, ಕೋರಿಕೆಗಳು, ಅನ್ಫುಲ್ಫಿಲ್ ಡಿಸೈರ್ಸ್ ಏನೇನೋ ಇಟ್ಕೊಂಡು ತೊಂದರೆಗಳು, ಅನೇಕ ನಕಾರಾತ್ಮಕ ವಿಷಯ ಇಟ್ಕೊಂಡು ಹೋಗಿದ್ರೆ ಏನಾಗುತ್ತೆ ಗೊತ್ತಾ, ನಿಮ್ಗೆ ಫಸ್ಟ್ ಸಿಗೋದೇ ನರಕ. ಈ ಮರಣಾಂತರ ಜೀವನವನ್ನು ಅವರು ಒಂಥರ ನರಕನೇ ಅನುಭವಿಸ್ಬೇಕಾಗ. ಮರಣ ಮುಂದೆ ಜೀವನ ಅಲ್ಲ, ಮರಣ ಮುಂದೆ ಜೀವನ ನರಕ. ನಿಮ್ಮ ಮರಣ ಮುಂದೆ ಜೀವನ ನರಕ ಇದೆಯಲ್ಲ, ಇದೇ ನರಕದಿಂದ ಡಬಲ್ ನರಕ ನಿಮ್ಗೆ ಅಲ್ಲಿದೆ ಮರಣಾಂತ ಜೀವನ. ಯಾಕೆ ಅಂತಂದ್ರೆ ನಿಮ್ಗೆ ಇರೋದು ಅಂತ ಮೈಂಡ್ ಏನ್ ಗೊತ್ತಾ, ನಾನು ಇಲ್ಲಿ ಸತ್ತು ಹೋದ್ರೆ ನಾನು ಇಲ್ಲಿಂದ ನೇರವಾಗಿ ನರಕಕ್ಕೆ ಹೋಗ್ತೀನಿ, ಅಲ್ಲಿ ಯಾರೋ ಯಮಧರ್ಮರಾಜ್ ಇರ್ತಾರಂತ, ಅವರು ನಾನು ಕರ್ಕೊಂಡೋಗಿ ಪಾಶಕ್ ಹಾಕ್ತಾನೆ, ಅಲ್ಲಿ ಚಿತ್ರಗುಪ್ತ ಇರ್ತಾರಂತ, ಅವ್ನ ಹೇಳಿದ ಪ್ರಕಾರ ಎಲ್ಲ ನಿರ್ಣಯ ಮಾಡ್ತದ್ದು ಎಲ್ಲ ಒಳಗಡೆ ಇಟ್ಕೊಂಡಿರ್ತೀವಿ ನಾವು. ಯಾಕಂದ್ರೆ ಆಧ್ಯಾತ್ಮಿಕ ಚಿಂತನೆ ಇಲ್ವಲ್ಲ. ನಾನು ಯಾರು, ನಾವು ಆತ್ಮ ಪ್ರಯಾಣ ಹೀಗೆ, ನನ್ನ ಆಧ್ಯಾತ್ಮಿಕ ಚಿಂತನೆ ಏನು ಗೊತ್ತಿಲ್ಲ ನಮ್ಗೆ. ನಾವು ಸಾಯ್ತಾ ಇದ್ವಿ ಅಷ್ಟೇ, ಸಾಯ್ತಾ ಇದ್ವಿ. ಬಟ್ ನಮ್ಮ ಮೈಂಡ್ ಅಲ್ಲಿ ನಮ್ಮ ಪೂರ್ತಿ ಮೈಂಡ್ ಸೆಟ್, ನಮ್ಮಲ್ಲಿರುವಂತ ಭಾವನೆಗಳೆಲ್ಲ ಈ ರೀತಿಯಲ್ಲಿದೆ. ಖಂಡಿತ ನೀವು ಹೋಗೋದೆ ಆ ಹೆಲ್ಲಿಗೆ, ಮತ್ತೆ ಅಂದ್ರೆ ಆ ನರಕಕ್ಕೆ. ಯಾಕಂದ್ರೆ ನರಕ ನೀವೇ ಕ್ರಿಯೇಟ್ ಮಾಡ್ಕೊಂಡಿದ್ದು, ಯಾರು ಕ್ರಿಯೇಟ್ ಮಾಡಿಲ್ಲ ಇಲ್ಲಿ. ನಿಮ್ಮಲ್ಲಿ ಸಾಯಕ್ ಮುಂಚೆನೆ ನಿಮ್ಗೆ ಇರುವಂತ ಕಲ್ಪನೆಗೆ ಏನು, ನಿಮ್ಮ ಒಳಗಡೆ ಏನ್ ಭಾವನೆಗಳಿದೆ, ಅದೇ ಭಾವನೆ ಪ್ರಕಾರ ನೀವು ಒಂದು ನರಕವನ್ನು ಕ್ರಿಯೇಟ್ ಮಾಡ್ಕೊಂಡು ನರಕಕ್ಕೆ ಹೋಗ್ತೀರಾ. ನರಕಕ್ಕೆ ಹೋಗೋದು ಖಂಡಿತ. ಅಂದ್ರೆ ನೇರವಾಗಿ ನೀವು ಆ ನರಕಕ್ಕೆ ಹೋಗ್ತಾ ಇದ್ರಂತ ಕಾರಣ ಏನಂತಂದ್ರೆ ನಿಮ್ಮಲ್ಲಿ ಆ ರೀತಿಯಲ್ಲಿ ಭಾವನೆಗಳಿತ್ತು ಸಾಯಕ್ ಮುಂಚೆ ಅಲ್ವಾ. ಅದಕ್ಕೋಸ್ಕರ ಸ್ನೇಹಿತರೆ ನಾವೆಲ್ಲರೂ ಇವೆಲ್ಲಾನು ಬದಲಾವಣೆ ಮಾಡ್ಕೊಂಡು, ಓಕೆ, 50ಇಂದ ನಾವು ಮಾಡುವಂತ ಚಿಂತನೆಗಳು, ಆಧ್ಯಾತ್ಮಿಕ ಚಿಂತನೆ, ಆಧ್ಯಾತ್ಮಿಕ ಪ್ರಾಕ್ಟೀಸ್ಗಳು, ಆಧ್ಯಾತ್ಮಿಕ ಅಭ್ಯಾಸ ಹೆಚ್ಚು ಮಾಡ್ಕೊಂತ, ಓಕೆ, ಅಂದ್ರೆ ಸೇವದಲ್ಲಿ ತೊಡಗಿಸ್ಕೊಂಡು ಒಂದು ರೀತಿಯಲ್ಲಿ ಆಂತರಿಕ ಶುದ್ಧಿ ಮಾಡ್ಕೊಂತ ಹೋದ್ರೆ ಕೊನೆಗೆ ನಮ್ಗೂ ಒಂದೊಂದಂತ ಮರಣ ನಿರ್ವಾಣ ಆಗ್ಬೇಕು. ಏನಾಗ್ಬೇಕು? ನಿರ್ವಾಣ ಆಗ್ಬೇಕು. ಅದು ಸಾವಲ್ಲ, ಅದು ಮರಣ ಅಲ್ಲ, ನಿರ್ವಾಣ ಆಗ್ಬೇಕು. ಬುದ್ಧರು ತರ ಆಯ್ತಾ. ಬುದ್ಧರು ಹೇಗೆ ನಿರ್ವಾಣ ಹೊಂದಿದನೋ ಅಂತ ನಿರ್ವಾಣ ನಾವು ಹೊಂದ್ಬೇಕಾಗತ್ತೆ. ಅಂದ್ರೆ ಸ್ಥಿತ ಪ್ರಜ್ಞದಲ್ಲಿ ಕೂತ್ಕೊಂಡು ಅದೇ ರೀತಿಯಲ್ಲಿ ಎಚ್ಚರಿಕವಾಗಿ ನಾವು ಮರಣಕ್ಕೆ ಪ್ರವೇಶ ಮಾಡ್ಬೇಕು. ಮರಣ ಒಂದು ನಮ್ ತಗೊಂಡು ಹೋಗೋದಲ್ಲ. ಸುಮಾರು ಜನಗಳಿಗೆ ಏನಾಗುತ್ತೆ ಗೊತ್ತಾ, ಮರಣ ಒಂದು ಇಲ್ಲಿ ಎತ್ಕೊಂಡು ಹೋಗುತ್ತದೆ. ಇನ್ನೂ ಮರಣ ಅಂತ ಗೊತ್ತೇ ಇಲ್ಲ, ಆ ಟೈಮಿಗೆ ಬಂದ್ಬಿಟ್ಟು ನೆತ್ಕೊಂಡು ಹೋಗುತ್ತೆ. ಅಲ್ಲಿ ಹೋಗಿ ನೋಡ್ತಾರೆ, ಏನು ಎಲ್ಲಿದ್ದೀನಿ ನಾನು, ಎಲ್ಲಿಗೆ ಬಂದಿದ್ದೀನಿ, ಮನೇಲಿ ಇಲ್ಲ, ಎಲ್ಲಿ ನಮ್ಮ ಹೆಂಡತಿ ಗಂಡ ಇದೆಲ್ಲ ಎಲ್ಲಿದ್ದಾರೆ ಅಂತ ಅಂದ್ರೆ ಅಲ್ಲಿ ನೋಡ್ತಾ ಇರ್ತಾನೆ, ಹುಡ್ತಾ ಇರ್ತಾನೆ. ಏನ್ ಕಾಣಿಸ್ತದೆ, ನೀವು ಇಲ್ಲಿಲ್ಲ, ಆಲ್ರೆಡಿ ಬಿಟ್ಟು ಹೋಗಿದ್ರ, ಬೇರೆ ಕಡೆ ಆಚೆ ಕಡೆ ಹೋಗಿದಾರೆ ನೀವು. ಆವಲ ಕಡೆ ಪ್ರಪಂಚ, ಆಚೆ ಕಡೆ ಪ್ರಪಂಚ, ಅದರ್ ಸೈಡ್ ಯು ವೆಂಟ್, ಅದರ್ ಸೈಡ್, ವೇರ್ ಆರ್ ಯು ಆರ್ ನಾಟ್ ಹಿಯರ್. ಅದನ್ನು ಗೊತ್ತಾಗಲ್ಲ ಗೊತ್ತಾ. ಅಂದ್ರೆ ಅಷ್ಟು ಅಚೇತನಕಾತ್ಮವಾಗಿ ಅಷ್ಟು ನಿದ್ದೆದಲ್ಲಿ, ಅಂದ್ರೆ ಈವನ್ ನಾವು ಇನ್ನೂ ನಿದ್ದೆದಲ್ಲೇ ಇರ್ತೀವಿ ಆಚೆ ಕಡೆ ಹೋಗುವಾಗನು. ಅಂತ ರೀತಿಯಲ್ಲಿ ಹೋಗ್ತಾ ಇದೆ ಸ್ನೇಹಿತರೆ. ಅದು ಮರಣವಲ್ಲ. ಅಂದ್ರೆ ಅದು ಯಾವುದೇ ರೀತಿಯಲ್ಲಿ ನಿರ್ವಾಣ ಆಗಲ್ಲ. ನಿರ್ವಾಣ ಆಗ್ಬೇಕು ಅಂತಂದ್ರೆ ನೀವು ಎಷ್ಟು ಎಚ್ಚರಿಕವಾಗಿ ಮರಣಕ್ಕೆ ಮುಂದೆ ಇರ್ತೀರೋ, ಮರಣದಲ್ಲಿ ಪ್ರವೇಶ ಮಾಡೋದು ನೀವೇ ಪ್ರವೇಶ ಮಾಡಿ. ಅರ್ಥ ಆಯ್ತಾ? ಮರಣ ಬರಕ್ ಮುಂಚೆ ನೀವೇ ಮರಣದಲ್ಲಿ ಪ್ರವೇಶ ಮಾಡಿ. ನಾನು ಈಗಾಗಲೇ ಹೇಳಿದೆ, ಬುದ್ಧರ ನಿರ್ವಾಣ ಬಗ್ಗೆ ಲಾಸ್ಟ್ ಟೈಮ್ ಟೀಚ್ ಮಾಡ್ತಾ ಇರುವಾಗ ನಾನು ಹೇಳಿದೆ,
ಯಾವ ರೀತಿಯಲ್ಲಿ ಮರಣದಲ್ಲಿ ಪ್ರವೇಶ ಮಾಡ್ಬೇಕಂತ ಅಲ್ವಾ? ಆ ರೀತಿಯಲ್ಲಿ ಪ್ರವೇಶ ಮಾಡಿದ್ರೆ ನಿಮ್ಮ ಮರಣವೇ ಒಂದು ನಿರ್ವಾಣ, ಮರಣವೇ ಒಂದು ಶರಣತ್ವವಾಗಿ, ಅಂದ್ರೆ ಎನ್ಲೈಟನ್ಮೆಂಟ್ ಅಂತ ಕರಿತೀವಿ ನಾವು. ಅರ್ಥ ಆಯ್ತಾ? ಸೊ ಇದು ನಾವು ಮಾಡ್ಬೇಕಾಗತ್ತೆ. ಇಲ್ಲ ಅಂದ್ರೆ ಒಂಥರ ನಮ್ಮ ಮರಣವು ನರಕ ಆಗಿ, ನರಕಪ್ರಾಯ ಆಗಿ, ಸೊ ಹೋಗ್ತಾ ಇರುವಾಗ ಎಲ್ಲಾರ್ಗು ಬಾಧೆ ಕೊಡೋದು, ಹಾಸ್ಪಿಟಲ್ ಅಲ್ಲಿ ಬಿದ್ದೋಗೋದು, ಎಲ್ಲರೂ ಸರಿ ಇಲ್ಲ ಸ್ನೇಹಿತರೆ. ಅದಕ್ಕೋಸ್ಕರ ಎಚ್ಚರಿಕವಾಗಿ ಮರಣ ಬರಕ್ ಮುಂಚೆ ನಾವೇ ಮರಣದಲ್ಲಿ ಪ್ರವೇಶ ಮಾಡಿ ಅದರಿಂದ ಆಚೆ ಕಡೆ ಹೋಗಿ ಇನ್ನು ದೇಹ ಎತ್ಕೊಂಡು ಹೋಗ್ತಾರೆ, ಬಟ್ ನಾವು ಆರಾಮಾಗಿ ನಮ್ಮ ಪ್ರಯಾಣವು ಮುಂದಕ್ಕೂ ಸಾಗಿಸ್ತಾ ಇರ್ತೀವಿ. ಆ ರೀತಿಯಲ್ಲಿ ಆಗತ್ತೆ. ಯಾವ ಲೋಕದಲ್ಲಿ ಯಾವ ಲೋಕ ಹೋಗ್ಬೇಕು, ನಮ್ಮ ಇಂದಿನ ಜೀವನ ನಾವು ನೇರವಾಗಿ ಯಾವ ಲೋಕ ಹೋಗ್ಬೇಕು ನಾವೇ ನಿರ್ಣಯ ಮಾಡ್ಕೊಂಡು ಆ ಲೋಕ ಹೋಗ್ತೀವಿ. ಅದಕ್ಕೆ ಸಹಾಯಕರಾಗಿ ಯಾರಾದ್ರೂ ಈ ಏಂಜಲ್ಸ್ ಬಂದು, ಅಂದ್ರೆ ದೇವದೂತಗಳು ಬಂದು ನಮ್ ಜೊತೆಗೆ ಪ್ರಯಾಣ ಮಾಡ್ತಾರೆ. ಆರಾಮಾಗಿ ಅಂತ ಲೋಕ ನಾವು ಪ್ರವೇಶ ಮಾಡಿ ಅಂತ ಲೋಕದಲ್ಲಿ ನಾವು ಜೀವನವನ್ನು ಮತ್ತೆ ಕೊನಸಾಗಿ ಇನ್ನು ಏನು ಬೇಕಾದ್ರೂ ನಾವು ಮಾಡ್ಬೇಕಂತ ಇದ್ರೆ, ಕರ್ಮಗಳು ನಾವು ಮಾಡ್ಬೇಕಂತ ಸೇವೆ ಏನಾದಿದ್ರೆ ಮತ್ತೆ ಈ ಪ್ರಪಂಚಕ್ಕೆ ಬರ್ತೀವಿ. ಇಲ್ಲ ಅಂದ್ರೆ ನಮ್ಮ ಮುಂದಿನ ಜೀವನ ಆ ಆತ್ಮಲೋಕದಲ್ಲಿ, ಆ ಉನ್ನತ ಲೋಕದಲ್ಲಿ, ಊರ್ಧ್ವ ಲೋಕದಲ್ಲಿ ಸಾಗಿಸ್ತಾ ಇದ್ದೀವಿ. ಈ ರೀತಿಯಲ್ಲಿ ಆಗ್ತದೆ. ಇದು ನಿಮ್ಗೆ ತಿಳಿಸ್ಬೇಕಂತ ಅನ್ಕೊಂಡೆ. ಥ್ಯಾಂಕ್ ಯು, ಧನ್ಯವಾದ. ಥ್ಯಾಂಕ್ ಯು ಗುರುಜಿ, ಅದ್ಭುತವಾಗಿ ತಿಳಿಸ್ಕೊಟ್ಟಿದ್ದೀರಾ 7 ಶರೀರಗಳ ಬಗ್ಗೆ. ಯಾವ್ಯಾವ ಏಜ್ ಅಲ್ಲಿ ನಮ್ ಶರೀರ ಹೇಗೆ ನಿರ್ಮಾಣ ಆಗ್ಬೇಕು, ನಾವ್ ಹೇಗೆ ಆಕ್ಟಿವೇಟ್ ಮಾಡ್ಕೋಬೇಕು ಅನ್ನೋದು ತುಂಬಾ. ಅಂದ್ರೆ ಈಗ ನಾವು ಬುದ್ಧ ಎಲ್ಲ ಹೇಗೆ ನಿರ್ಮಾಣ ಹೊಂದಿದ್ವೋ ಆ ತರ ನಾವು ಆದ್ರೆ ನಾವು ನಿರ್ಮಾಣನೇ ಮಾಡ್ಕೊಳ್ತಾ ಇದೀವಿ ಮತ್ತೆ ಮತ್ತೆ. ಅಂದ್ರೆ ವಾಪಸ್ ಬಂದು ಇದೇ ಅಂದ್ರೆ ನಿರ್ಮಾಣ ಮಾಡ್ಕೊಳ್ಳಿಕ್ ನಾವು ತಯಾರಾಗ್ತಾ ಇಲ್ಲ, ನಿರ್ಮಾಣ ಮಾಡ್ಕೊಳ್ಳಿಕ್ ತಯಾರಾಗ್ತಾ ಇದೀವಿ. ಆದ್ರೆ ಬುದ್ಧನ್ ತರ ಆಗ್ಬೇಕು ಅಂದ್ರೆ ನಮ್ಮ ಆತ್ಮಶುದ್ಧಿ ಆಗ್ಬೇಕು. ಅಂದ್ರೆ ಈ ಜೀವನ ನಾವೇ ನಮ್ಮ ರೆಕಾರ್ಡ್ ನಾವು ಬರ್ಕೊಳ್ತಾ ಇರ್ತೀವಲ್ಲ, ಅದನ್ನ ಶುದ್ಧವಾಗಿ ಆತ್ಮಶುದ್ಧಿಯಾಗಿ ಕೆಲಸ ಮಾಡ್ತಾ ಸೇವೆ ಮಾಡ್ತಾ ಹೋದ್ರೆ ನಿರ್ವಾಣ ಹೊಂದ್ಲಿಕ್ಕೆ ಒಂದು ದಾರಿ ಆಗುತ್ತೆ ಅನ್ನೋದನ್ನ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರಾ ಗುರುಜಿ. ಅದ್ಭುತವಾದ ಮಾಹಿತಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು.